ಸರ್ ನಮಸ್ಕಾರ ರೀ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾನು ಎ ಎಲ್ ನಾಗೂರ್ ಅಂತೇಳಿ ಹಾಂ ಸರ್. ನಿಮ್ಮನ್ನು ವಿಶೇಷವಾಗಿ ಇವತ್ತು ಯಾಕೋ ಭೇಟಿಯಾಗಬೇಕು, ಒಂದು ಸ್ವಲ್ಪ ಸಣ್ಣ ಸಂದರ್ಶನ ಮಾಡಬೇಕು ಅಂಥೇಳಿ ಒಂದು ಭಾಳ ದಿನದಿಂದ ನನ್ನೊಂದು ಆಸೆ ಇತ್ತು. ತುಂಬ ಸಂತೋಷ. ಅದಕ್ಕೆ ನಿಮ್ಮ ಹತ್ರ ಬಂದೀನಿ. ತುಂಬ ಏನೋ ಇದು ಚಿತ್ರ ತೆಗಿತಾ ಇದ್ರಲ್ಲಿ ಏನು ಸರ್, ಅದು ಯಾವ ಪ್ರಕಾರದ್ದು? ಇದು ಪೆನ್ಸಿಲ್ ಆರ್ಟ್ ಅಂತ ಹೇಳ್ರಿ ಸರ್. ಇದು ಬರೀ ಪೆನ್ಸಿಲಿಂದ ವರ್ಕ್ ಮಾಡೋದು. ಹಾಂ, ಇದು ಯಾವಾಗ ತೆಗೆದು ಪೂರ್ಣ ಆಗ್ಯದನ್ರಿ? ಇನ್ನು ಆಗ್ತಾ ಇದೆ ಸರ್. ಆಗ್ತಾ ಇದ್ದಾರೆ? ಹಾಂ ಸರ್, ಇನ್ನು ಸೀಡ್ ಇದೆ. ಹಾಂ, ಕಂಪ್ಲೀಟ್ ಆಗ್ತಾ ಇದೆ ಸರ್. ಓಕೆ ಓಕೆ ಓಕೆ. ಸರ್, ಈಗ ನಾನು ಪ್ರಮುಖವಾಗಿ ನಿಮ್ಗೆ ಒಂದು ಕೆಲವು ಪ್ರಶ್ನೆಗಳನ್ನು ಇಡ್ತೀನಿ. ಅದ್ರ ಜೊತೆಗೇ ಕೇಳಿ ಸರ್. ಇದರ ವೀಕ್ಷಕರು ನಿಮ್ಮ ಕಲೆಯ ಬಗ್ಗೆ ಪರಿಚಯ ಆಗೋದ್ರ ಜೊತೆಗೆ ಇದರ ಆಳ ಅಗಲ ಏನದವ, ಇದರ ಹಿನ್ನೆಲೆ ಏನಿದೆ, ಇದರ ಹಿಂದೆ ಎಷ್ಟು ಪರಿಶ್ರಮ ಅದು ಅಂಥೇಳಿ ಅವರೆಲ್ಲರೂ ತಿಳ್ಕೊಳ್ಳು ಅಂಥೇಳಿ ನನ್ನೊಂದು ವಿಚಾರ ಇದೆ. ಸರಿ ಸರ, ಹೇಳಿ ಸರ್. ಈ ಕಲಾಕ್ಷೇತ್ರಕ್ಕೆ ನೀವು ಎಷ್ಟು ವರ್ಷ ಆಯ್ತು ರೀ ಬಂದು? ಅಂದಾಜು ಇದು ಶುರು ಮಾಡಿ ಎಷ್ಟು ವರ್ಷ? ನಾನು ಒಂದು 40 ವರ್ಷದಿಂದ ನನ್ನನ್ನು ನಾನು ಕಲೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೇನೆ. 40 ವರ್ಷದಿಂದ ನಾನು ಈ ಪೇಂಟಿಂಗ್ ಕೆಲಸ ಮಾಡಿದೆ. 40 ವರ್ಷ ಅಂತಂದ್ರೆ ಸುಮಾರು 1984ರಿಂದ? ಹೌದು ಸರ್, ಹೌದು ಸರ್. 84ರಿಂದ 82ರಿಂದ ನಾನು ಸರಿ. ಕ್ಷೇತ್ರದಲ್ಲಿ ಈಗ ಇದನ್ನು ನೀವು ಈ ಚಿತ್ರಗಾರಿಕೆ ಏನದಲ್ಲ ಮತ್ತು ಈ ಪೇಂಟಿಂಗ್ಸು, ಇದನ್ನು ನೀವು ಎಲ್ಲಿಯಾದರೂ ಕಲ್ತ್ರೋ ಅಥವಾ ಯಾರು ಅದು ಸ್ವಯಂ ಏನದು ಕಲಿಕೆ? ಇಲ್ಲ, ನಾನು ಯಾರ ಹತ್ರನೂ ಕಲೀಲಿಕ್ಕೆ ಹೋಗಿಲ್ಲ ಸರ್. ನಾನು ಸ್ವಂತ ಒಂದು ಪ್ರಯತ್ನದಿಂದ ನಾನು ಇಲ್ಲಿವರೆಗೆ ಬಂದುಬಿಟ್ಟಿದ್ದೇನೆ. ನಾನು ಈಗ 40 ವರ್ಷ ಹಿಂದುಗಡೆಯಿಂದ ನನಗೆ ಇದ್ರ ಬಗ್ಗೆ ಅಭಿರುಚಿ ಇತ್ತು. ಕಲೆಯ ಬಗ್ಗೆ ಭಾಳ ತುಂಬ ಅಭಿರುಚಿ ಇತ್ತು. ಮೊದಲಿಂದನೂ ನನಗೆ ಅಭಿರುಚಿ. ಸಣ್ಣವರಾಗಲೇ ನನಗೆ ಕಲೆಯಲ್ಲಿ ತುಂಬ ಅಭಿರುಚಿ ಇತ್ತು. ನಾನು ಇದನ್ನು ಮುಂದುವರಿಸ್ಕೊತು ಬಂದೆ 40 ವರ್ಷದಿಂದ. ಅಲ್ಲ, ನಿಮ್ದು ಏನು ಪರಿಸರ ಸುತ್ತಮುತ್ತಲು ಯಾರು ಇದ್ರೇನು ಇದನ್ನು ಈ ಇದು ಪೇಂಟಿಂಗ್ಸ್ ಹೋಗಿ? ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಚಿತ್ರಕಲಾವಿದರು ಇರಲಿಲ್ಲ ಸರ್. ಒಟ್ಟಾರೆ ಯಾರೂ ಇರಲಿಲ್ಲ. ಫ್ಯಾಮಿಲಿಯಲ್ಲಿ ಯಾರೂ ಚಿತ್ರಕಲಾ ಮಾಡೋರು ಇರಲಿಲ್ಲ, ಕಲಾವಿದರೂ ಇರಲಿಲ್ಲ ಕೂಡ. ಇದು ನನ್ನಿಂದನೇ ನಮ್ಮ ಮನೆಯಲ್ಲಿ ಇದು. ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಿದ್ರು? ನಮ್ಮ ತಂದೆಯವರು ಸರ್ ಮುನ್ಸಿಪಾಲ್ಟಿಯಲ್ಲಿ ಅವರು FDC ಇದ್ರು ಸರ್. ಅವರು FDC ಇದ್ದರು ಅವರು. ಮತ್ತು ಸರಿ ಹೋಗಿನೂ ಒಂದು 40 ವರ್ಷ ಆಗಿದ್ರು ಸರ್ ಅವರು. ಸರಿ ಸರಿ ಸರಿ. ಈಗ 40 ವರ್ಷದಿಂದ ನೀವು ಇದನ್ನು ಶುರು ಮಾಡಿದಿರಿ ಅಂತೇಳಿ ನನಗೆ ಏನಾದ್ರು ಹೇಳ್ತಾ ಇದ್ದೀರಲ್ಲ? ಹ್ಞೂ ಸರ್. ಸರಿ, ಈ ಒಂದು ನಿಮ್ಮ ಹವ್ಯಾಸ ಈಗ ನಿಮ್ಗೆ ವೃತ್ತಿಯಾಗಿ ಬದಲಾಗಿದೆ. ಅದು ಅನಿವಾರ್ಯ ಆಗೈತೆ? ಅನಿವಾರ್ಯ ಆಗೈತೆ. ಸರಿ, ಈಗ ಮೊದಲಿಗೆ ನೀವು ಶುರು ಮಾಡಿದ್ದು ಯಾವ ಪ್ರಕಾರದಾಗ ರೀ? ನಾನು ಪ್ರಪ್ರಥಮವಾಗಿ ಏನದು ಸಣ್ಣ ಸಣ್ಣ ಚಿತ್ರ ಬರಿತಾ ಇದ್ದೆ. ಯಾವುದ್ರಿ? ಸಣ್ಣ ಚಿತ್ರಗಳನ್ನು ನೋಡಿ ಬರಿತಾ ಇದ್ದೆ ನಾನು. ಪತ್ರಿಕೆಯಲ್ಲಿ ಬರೀ ಸ್ಕೆಚ್ ಹಾಕೋದು ಪೆನ್ಸಿಲ್ನಿಂದ ಔಟ್ಲೈನ್ ಹಾಕೋದು, ಬ್ಲ್ಯಾಕ್ ಪೆನ್ಲಿಂದ ಔಟ್ಲೈನ್ ಹಾಕೋದು, ಹಿಂಗೆ ಪೆನ್ಲಿಂದ ಕೆಲಸ. ಆಗಿನ ಕಾಲಕ್ಕೆ ಏನದ ನಮ್ಮ ಇಂಕ್ ಪೆನ್ ಇರ್ತಿದ್ವು. ಇಂಕ್ಲಿಂದನೇ ನಾನು ವರ್ಕ್ ಮಾಡ್ತಾ ಇದ್ದೆ ಫಸ್ಟಿಗೆ. ಮತ್ತು ಮುಂದೆ ಹಂಗೆ ಸ್ವಲ್ಪ ನನಗೆ ತಿಳುವಳಿಕೆ ಆದ ನಂತರ ಏನದ ನಾನು ಪೆನ್ಸಿಲ್ ತರಿಸ್ಕೊಂಡೆ ಬಿಜಾಪುರ್ಲಿಂದ. ತರಿಸ್ಕೊಂಡು ಅವಾಗ ಏನದ ನಾನು ಪೆನ್ಸಿಲ್ನಿಂದ ವರ್ಕ್ ಮಾಡಾಕತ್ತೆ. ಒಟ್ಟಾರೆ ಏನದ ನಾನು ಸ್ವಂತ ಪ್ರಯತ್ನದಿಂದನೇ ಎಲ್ಲ ಕಲೆ ಕ್ಷೇತ್ರದಲ್ಲಿ ಎಷ್ಟು ವಿಭಾಗಗಳದಾವೆ ಎಲ್ಲ ವಿಭಾಗಗಳಲ್ಲಿ ನಾನು ಕೈಯಾಡಿಸಿಬಿಟ್ಟಿದ್ದೀನಿ. ಅಂದ್ರೆ ಯಾವ್ಯಾವ ಸ್ವಲ್ಪ ಬಿಡಿಸಿ ಹೇಳಲ್ಲ? ನಾನು ವಾಟರ್ ಕಲರ್ ಕೆಲಸ ಮಾಡ್ತೀನಿ, ಆಯಿಲ್ ಪೇಂಟ್ ವರ್ಕ್ ಮಾಡ್ತೀನಿ, ಎಕ್ರಾಲಿಕರ್ ಒಳಗೂ ನಾನು ಪೇಂಟಿಂಗ್ ಕೆಲಸ ಮಾಡ್ತೀನಿ. ಮತ್ತು ಉಳಿದಿದ್ದು ಪೆನ್ಸಿಲ್ ವರ್ಕ್ ಅಂತೂ ಮಾಡೇ ಮಾಡ್ತೀನಿ. ಒಟ್ಟಾರೆ ನಾನು ಮಾಡ್ಲಾರ ಕೆಲಸನೇ ಯಾವುದು ಟೋಟಲಿ ನಾನು. ಈಗ ಈ ಕಲೆ ಎಲ್ಲ ಪ್ರಕಾರಗಳಲ್ಲಿ ಅಂದರೆ ನಿಮ್ಗೆ ಏನಿದೆ ಈ ಚಿತ್ರಕಲೆ ಇದಿರೋದಲ್ಲ, ಈ ಪೇಂಟಿಂಗ್ಸ್ ಆಗಲಿ ಚಿತ್ರಕಲೆ ಆಗಲಿ, ಇದರ ಎಲ್ಲ ಪ್ರಕಾರಗಳು ನೋಡ್ತು ಬಿಟ್ಟಿರಿ. ಅಂದ್ರೆ ಏನು ಪ್ರಾಕ್ಟೀಸ್ ಮಾಡ್ಕೊಂತ ಹೋದ್ರೆ ಮೊದಲೆಲ್ಲ? ಸರಿ ಸರ್, ಪ್ರಾಕ್ಟೀಸ್ ಮಾಡ್ತಾನೆ ನಾನು ಇಲ್ಲಿ ಬಂದಿರೋದು, ಈ ಮಟ್ಟಕ್ಕೆ ಬಂದಿರೋದು. ಅಂದರೆ ವಿಶೇಷವಾಗಿ ನಿಮ್ಮದು ಯಾವುದೇ ಇದು ಈ ಸ್ಕೂಲ್ ಇರಲಾರ್ದು ಎಜುಕೇಷನ್ ಹೌದಲ್ರಿ? ಅಥವಾ ಯಾರೂ ನೀಡಿದ್ದಿರ್ತಕ್ಕಂಥ ಒಂದು ಈ ತರಬೇತಿ ಇಲ್ಲ ಸರ್, ಸ್ವಯಂ ನೀವು ಕಲಿಕೆ. ಈಗ ನಾನು ಇದೇ ತಾಳಿಕೋಟೆಯವನೇ. ಈ ನಿಮ್ಗೆ ನಾನು ಈ ಪ್ರೈಮರಿ ಮತ್ತು ಹೈಸ್ಕೂಲ್ ಕಲಿಯುವಾಗ ಟೋಟಲ್ ಇಲ್ಲಿ ತಾಳಿಕೋಟ್ಯಾಗ ಒಂದು 3-4 ಜನ ಕಲಾವಿದರ ಹೆಸರುಗಳನ್ನು ಕೇಳ್ತಾ ಇದ್ದೆ. ಕೆಲವೊಬ್ಬರು ಈ ಸಿನಿಮಾ ಬೋರ್ಡ್ಗಳನ್ನು ಬರಿತಾ ಇದ್ದರು, ಕೆಲವೊಬ್ರು ಯಾರು ಈ
D.Ed ಹಾಂ ಆಮೇಲೆ B.Edಕ್ಕೆ ಈ ವಿದ್ಯಾರ್ಥಿಗಳಿಗೆ ಏನದ ಕೆಲವೊಂದು ಚಿತ್ರಗಳನ್ನು ತೆಗೆದು ಕೊಡ್ತಾ ಇದ್ದರು. ಆಮೇಲೆ ಈ ಫೋಟೋ ಇಲ್ಲಾರ್ದವ್ರ ಮನ್ಯಾಗ ಯಾರೋ ಫೋಟೋ ಇತ್ತು ಅಂತ ಸುಮ್ಮ ಅವ್ರ ಬಾಯಿ ಮಾತಿಂದ ಅವ್ರ ಚಹರಾಗಿರಲ್ಲ ಇದನ್ನು ಕೇಳ್ಕೊಂಡು ಫೋಟೋಗಳನ್ನು ತೆಗೆದವರು ಇದ್ದರು. ಈಗಾದರೂ ಕೂಡ ಅದು ಕೆಲಸ ನಡೀತದೆ ಸರ್, ಈಗೂ ಕೂಡ ನಡೀತದೆ ಸರ್. ನಮ್ಮ ತಂದೆಯವ್ರ ಫೋಟೋನೇ ಇಲ್ಲ, ಅದು ನಮ್ಮ ನೋಡಿ ನೀವು ಅದನ್ನು ಮೇಕಪ್ ಮಾಡಿಕೊಡ್ಬೇಕು ನಮ್ಮಂಗೆ ಇದ್ದು ಅಂಥೇಳಿ ಎಷ್ಟೋ ಜನ ಫೋಟೋ ನನ್ನಲ್ಲಿ ತರ್ತಾರೆ. ಫೋಟೋ ಇಲ್ಲಾರ್ದವ್ರನ್ನೂ ಕೂಡ ನನ್ನ ಬಳಿ ಬರ್ತಾರೆ. ನಾನು ಅಂಥವ್ರ ಫೋಟೋನು ಕೂಡ ನಾನು ಪೇಂಟಿಂಗ್ ಮಾಡಿ ಕೊಟ್ಟಿದ್ದೀನಿ ಸರ್. ಈಗ ಅವ್ರ ಬಾಯಿಂದ ಏನು ಹೇಳೋದು ಸಾಕಷ್ಟು ಮಾಡಿಕೊಟ್ಟಿದ್ದೀನಿ. ಹೇಳೋದನ್ನೆಲ್ಲ ಕೇಳ್ಕೊಂಡು 2,000 ನಾನು ಕೈ ಮ್ಯಾಗ ಪೋರ್ಟ್ರೇಟ್ಗಳನ್ನಾಗಿರ್ಬೇಕು, ಮನುಷ್ಯ ಫೋಟೋಸ್ ಆಗಿದಾವೆ ಭಾವಚಿತ್ರಗಳನ್ನು ಬಿಡಿಸಿ ಸುಮಾರು 2,000 ಫೋಟೋಗಳು 2,000 ತನ ಆಗಿದಾವೆ. ಅಂದ್ರೆ ಈಗ ನಮ್ಮ ತಾಳಿಕುಟ್ಟಿ ಒಳಗೆ ಈಗ ಮಾಧು ಸಿಂಗ್ ಅಂತ ಕಾಣ್ತದೆ. ಇದ್ದಾರೆ ಸರ್, ಮಾಧು ಸಿಂಗ್ ಅಂತ ಒಬ್ಬರು, ಹಿರಿಯರು. ಇನ್ನೊಬ್ರು ಯಾರೋ ತೇಜಾರಾಮ್ ಅಂತ, ಆಮೇಲೆ ಮೂರನೇದಾಗಿ ನಿಮ್ಮ ಹೆಸರು, ಆಮೇಲೆ ಇನ್ನೊಬ್ರು ಯಾರೋ ದೊಡ್ಡ ಮನೆ ಅಂತಿದ್ರು ಕಾಣ್ತದೆ, ಬಸವರಾಜ್ ದೊಡ್ಡ ಮನೆ ಅವರೊಬ್ಬರು. ಈಗ ಆ 4 ಜನರ ಹೆಸರನ್ನು ಕೇಳಿದ್ದೀನಿ. ನೀವು ಈ ಚಿತ್ರಗಾರಿಕೆ ನಿಮ್ದು ಇದೇನು ಪೆನ್ಸಿಲ್ನಿಂದ ಇದು ಮಾಡಿದ್ದಲ್ಲ ತೆಗೆದಿರ್ತಕ್ಕಂಥದ್ದು, ಚುಕ್ಕೆ ಚಿತ್ರಗಳು ಇರ್ಬೇಕಲ್ಲ ನಿಮ್ಮ ಹತ್ರ? ಚುಕ್ಕೆ ಚಿತ್ರ ಇದಾವಲ್ರಿ? ಹಾಂ, ಜೂಲಿ ಲಕ್ಷ್ಮಿ ಚಿತ್ರ ಅಂತ ಕಾಣ್ತದೆ ಸರ್. ಇದನ್ನು ಯಾವಾಗ ತೆಗೆದ್ರಿ? ಇದು ಬಹುಶಃ ನಾನು 85ರಾಗ ಮಾಡಿರ್ಬೇಕು ಸರ್. 1985. ಇದು ಎಲ್ಲರ ಚಿತ್ರ ಬಂದಿತ್ತು? ಪೇಪರ್ನಾಗ ಬಂದಿತ್ತು ಇದು? ಇದು ಒಂದು ಪತ್ರಿಕೆದೊಳಗೆ ಒಂದು ಬಂದಿತ್ತು ರೀ ಸರ್. ಅದು ನೋಡಿ ಏನದ ನಾನು ಇದು ವರ್ಕ್ ಮಾಡಿದ್ದೀನಿ ಸರ್. ಇದು ಡಾಕ್ಟರ್ ರಾಜ್ಕುಮಾರ್ ಅವರು. ಇದು 85ದೊಳಗೆ ನಾನು ಮಾಡಿದ ವರ್ಕ್. ಸರಿ ಸರಿ. ಆದರೆ ಇದ್ರಾಗ ಈ ನೀವು ಸಾಮಾನ್ಯವಾಗಿ ತಿರ್ತಿರ್ತಕ್ಕಂಥ ಚಿತ್ರ ಮತ್ತು ಈ ಚಿತ್ರಕ್ಕೆ ಏನು ವ್ಯತ್ಯಾಸ ಏನದ? ವ್ಯತ್ಯಾಸ ಇದು ಟಫ್ ವರ್ಕ್ ರೀ ಸರ್. ಇದು ಸ್ಕಿಲ್ ಏನು ಡಿಫ್ರೆಂಟ್ ಏನಿದೆ? ಡಿಫ್ರೆನ್ಸ್ ಇದೆ ಸರ್. ಡಿಫ್ರೆನ್ಸ್ ಬರೀ ಚುಕ್ಕೆಗಳಿಂದನೇ ಅದು ಪೂರ್ತಿ ಚಿತ್ರ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ. ಟೈಮ್ ಭಾಳ ಹಿಡಿತದೆ ಚುಕ್ಕಿ ಚಿತ್ರದ್ರ? 2-3 ದಿವಸ ಟೈಮ್ ಇಡ್ತಾರೆ ಸರ್ ಆ ಚಿತ್ರಕ್ಕೆ. ಅದು ಇದು ಆದ್ರೆ ಒಂದು 2-3 ತಾಸಿನಲ್ಲಿ ನಾವು ಫಿನಿಶ್. ಅಲ್ಲ, ಅದಕ್ಕಿಂತ ಇದು ಅವಧಿ ಕಡಿಮೆ ಹಿಡಿತೈತಿ. ಕಡಿಮೆ ಹಿಡಿತೈತಿ. ಕಡಿಮೆ ಸರ್. ಕಡಿಮೆ ಅವಧಿ ಒಳಗೆ ಇದು ಚಿತ್ರ ಕಂಪ್ಲೀಟ್ ಆಗ್ತದೆ. ಸರಿ. ಯಾವುದೇ ಚಿತ್ರದೊಳಗೆ ಸರ್ ಪರ್ಫೆಕ್ಟ್ನೆಸ್ ಇರಬೇಕು, ಒಳ್ಳೆ ಚಿತ್ರಗಳನ್ನ ಬರಬೇಕು, ಬೇರೆಯವರು ನೋಡಿದ್ರು ಕೂಡ, ಕಲಾವಿದರು ನೋಡಿದ್ರು ಕೂಡ ಮೆಚ್ಚುಗೆ ಆಗುವಂಥ ವರ್ಕ್ ಆಗಿರಬೇಕು. ಆ ಥರ ಮಾಡ್ಬೇಕಂತೇಳಿ ನಂದು ಏಮ್. ಈಗ ವಾಟರ್ ಕಲರ್ ಮಾಡ್ತಾ ಇದ್ರೆ ವರ್ಕ್ ಮಾಡ್ತೀನಿ ಸರ್. ನಾನು ವಾಟರ್ ಕಲರ್ ಮಾಡ್ತೀನಿ, ಫ್ಯೂಸಿ ಕಲರ್ ಮಾಡ್ತೀನಿ, ಆಮೇಲೆ ಪೋಸ್ಟರ್ ಕಲರ್ ಒಳಗೆ ಕೆಲಸ ಮಾಡ್ತೀನಿ. ಪೋಸ್ಟರ್ ಕಲರ್ ವಾಟರ್ ಕಲರ್ನೇ ಬರ್ತದೆ, ಪೋಸ್ಟರ್ ಕಲರ್ ಅಂತೇಳಿ ಒಂದು ವರ್ಕ್ ಅದ, ಅದನ್ನು ಕೂಡ ನಾನು ಮಾಡ್ತೀನಿ. ಮತ್ತು ನಾನು ಆಯಿಲ್ ಪೇಂಟ್ನೊಳಗೂ ಮಾಡ್ತೀನಿ. ಆಯಿಲ್ ಟ್ಯೂಬ್ನೊಳಗೂ ಮಾಡ್ತೀನಿ. ನಾನು ಆಯಿಲ್ ಟ್ಯೂಬ್ನೊಳಗೂ ವರ್ಕ್ ಮಾಡ್ತೀನಿ, ಆಯಿಲ್ ಪೇಂಟ್ನೊಳಗೂ ವರ್ಕ್ ಮಾಡ್ತೀನಿ ಸರ್. ಇವೆಲ್ಲ ಆಯಿಲ್ ಪೇಂಟ್ನೊಳಗೆ ಮಾಡಿದ ವರ್ಕ್ ರೀ ಸರ್. ನಾನು ಈಗ ಯಾವುದು ತೆಗೆದು ಆಯಿಲ್ ಪೇಂಟ್ ರೀ ಸರ್. ಇದು ಆಯಿಲ್ ಪೇಂಟ್ ಇದ್ದಲ್ಲ? ಆಯಿಲ್ ಪೇಂಟಿಂದ. ಹಾಂ, ಇದು ಬಣ್ಣ ಹೋಗುತ್ತಾ ಇರ್ತೈತೆ ಸ್ವಲ್ಪ? ಹೋಗೋದಲ್ರಿ ಸರ್, ಅದು ಪರ್ಮನೆಂಟ್. ಒಟ್ಟಾರೆ ಹೋಗುದು ಪರ್ಮನೆಂಟ್ ಸರ್. ಪರ್ಮನೆಂಟ್ ಆಗಿತ್ತು. ಪರ್ಮನೆಂಟ್ ಇರ್ತದೆ ಸರ್. ಅದು ಸ್ವಲ್ಪ ಟಫ್. ಇದು ತೆಗೆದು ಕ್ವಿಕ್ ಡ್ರೈ ಆಗುತ್ತದೆ, ಬೇಗ ಒಣಗಿಬಿಡ್ತೈತೆ. ಅಂದ್ರೆ ಇದಕ್ಕೆ ಗಾಳಿ ಪಾಳಿ ತೆಗಿದಾಗ ಬಿಡಿಬಾರ್ದು, ಫ್ಯಾನ್ಗೆ ಟಫ್ ಆಗ್ತದೆ, ಭಾಳ ಟಫ್ ವರ್ಕ್ ಆಗ್ತದೆ. ಇದು ಟ್ಯೂಬ್ನೊಳಗೆ ಅಂದ್ರೆ 2-3 ದಿವಸ ನಾವು ಇಟ್ಕೊಂಡು ಮಾಡ್ಬೋದು, ಯಾಕಂದ್ರೆ ಅದು ಮಿಕ್ಸಿಂಗ್ ಆಗ್ತದೆ 2-3 ದಿವಸ. ಈಗ ಈ ಚಿತ್ರಗಳು ಈಗ ತೆಗ್ಸೋರು ಅದಾರ ಇಂಥದ್ದು? ಈಗ ಈ ಎನಾಮೆಲ್ದೊಳಗೆ ಕಡಿಮೆ ರೀ ಸರ್ ಮಾಡೋದು. ಈಗ ಅಕ್ರೆಲಿಕ್ ವರ್ಕ್ ಜಾಸ್ತಿ. ಈಗ ಬರ್ತಾ ಈಗ ಆಯಿಲ್ ಟ್ಯೂಬ್ನು ಕಡಿಮೆ ಆಗಿದೆ ಸರ್. ಈಗ ಆಯಿಲ್ ಟ್ಯೂಬ್ನೊಳಗೂ ಹೆಚ್ಚು ವರ್ಕ್. ಮತ್ತೆ ಈಗ ಪ್ರಸ್ತುತ ಈಗ ಬಳಸ್ತಾ ಇರ್ತಕ್ಕಂಥದ್ದು ಅಥವಾ ಹೆಚ್ಚು ಬೇಡಿಕೆ ಇರೋದು ಅಕ್ರೆಲಿಕ್ ವರ್ಕ್ನೊಳಗೆ ಜಲ್ದಿ ಕ್ವಿಕ್ನೂ ಆಗ್ತದೆ, ಚಂದನೂ ಆಗ್ತದೆ ಕೆಲಸ. ಅಕ್ರೆಲಿಕ್ ವರ್ಕ್ ಮಾಡ್ಬೋದು. ಇದು ಇಲ್ಲದೆ ಮತ್ತೆ ಈ ಕ್ಯಾನ್ವಾಸ್ ಅಥವಾ ಹಾಳೆ ಮೇಲೆ ಬಿಡಿಸ್ತಕ್ಕಂಥ ಚಿತ್ರ ಬಿಟ್ಟು ಮತ್ತು ಉಳಿದು ಬೇರೆ ವರ್ಕ್ ಏನದು ನಿಮ್ದು? ಒಂದು ಬೇರೆ ವರ್ಕ್ ಅಂದ್ರೆ ನಾನು ಅಡಿಗಲ್ ಕೆತ್ತನೆ ಮಾಡ್ತೀನಿ. ಅಡಿಗಲ್ ಕೆತ್ತನೆ, ಕಲ್ಲಿನೊಳಗೆ ಅಕ್ಷರ ಕೆತ್ತನೆ, ಆ ವರ್ಕ್ನು ಮಾಡ್ತೀನಿ ನಾನು. ಮತ್ತು ಸಿಮೆಂಟ್ನೊಳಗೆ ಮೂರ್ತಿಗಳನ್ನು ಕೂಡ ನಾನು ರೆಡಿ ಮಾಡ್ತೀನಿ. ಸಿಮೆಂಟ್ನೊಳಗೆ ಕೊಡ್ತಾರೆ ಮೂರ್ತಿಗಳನ್ನು ಮಾಡ್ತೀನಿ. ಈಗ ನಮ್ಮ ತಾಳಿಕೋಟೆ ಒಳಗೆ ಈ ಹಿಂದೆ ಮೊದಲೇ ಈ ಪ್ಲಾಸ್ಟರ್ ಪ್ಯಾರಿಸ್ನಲ್ಲೂ ಗಣಪತಿಗಳನ್ನು ಮಾಡ್ತಾ ಇದ್ದೆ ನಾವು. ಸ್ಟಾರ್ಟಿಗೆ ನಾವೇ ತಂದವ್ರಿ ಸರ್ ಪ್ಲಾಸ್ಟರ್ ಪ್ಯಾರಿಸ್ ತಾಳಿಕೋಟೆ ಒಳಗೆ. ನಾನೇ ಫಸ್ಟ್ ತಂದವ್ರಿ ಸರ್. ಫಸ್ಟ್ ಪ್ಲಾಸ್ಟರ್ ಪ್ಯಾರಿಸ್ ಗಣಪತಿ ಮಾಡಿದವನೇ ಫಸ್ಟ್ ತಾಳಿಕೋಟೆಗೆ ನೀವೇನೆ. ನಂತರ ಮತ್ತು ಅದು ಉಳಿದು ಕಲಾವಿದರು ಎಲ್ಲರೂ ತಂದರು ಮಾಡಿದರು. ಮತ್ತು ನಂತರ ಈಗ ಅದನ್ನು ಬಂದಾಗ ಈಗ ರೆಡಿಮೇಡ್ ಗಣಪತಿ ಸದಕ್ಕೆ ಬರಾಕತ್ತಾವ. ಈಗ ಪ್ಲಾಸ್ಟರ್ ಪ್ಯಾರಿಸಿಂದ ಇಲ್ಲಿ ಲೋಕಲ್ ತಯಾರು ಮಾಡೋದು ಕಡಿಮೆ ಆಗ್ಯದ ಈ ಕಡೆ? ಡಿಮ್ಯಾಂಡ್ ಅದು ಕಡಿಮೆ ಆಗ್ಯದ, ಹೊರಗಿನಿಂದ ತರಿಸ್ತದ. ಅದು ಯಾವ ಇದ್ರಲ್ಲಿ ಅದು ಪ್ಲಾಸ್ಟರ್ ಪ್ಯಾರಿಸಿಂದ ಮಾಡಕತ್ತಾರೆ. ಈಗ ಡೈ ಇರ್ತದೆ ಸರ್, ಕ್ವಿಕ್ ಕೆಲಸ ಆಗ್ತದೆ, ಭಾಳಷ್ಟು ವರ್ಕ್ ಆಗ್ತದೆ ಅಂತ ತಿಳ್ಕೊಂಡು ಮಾಡ್ತಾರೆ. ನಾವೇನದ ನಾವು ಸಂಘ ಸಂಸ್ಥೆಗಳಿಗೆ ಒಂದು ವೇದಿಕೆಗೆ ಅಷ್ಟೇ ನಾವು ಸೀಮಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಹಣಕ್ಕಾಗಿ ಅಥವಾ ಬಿಸ್ನೆಸ್ಗೋಸ್ಕರ ಗಣಪತಿ ತಂದು ಮಾರಾಟ ಮಾಡೋ ಕೆಲಸ ಮಾಡಲಿಲ್ಲ ಸರ್. ನಾವು ಒಂದು ವೇದಿಕೆಗೆ ಆರ್ಟ್ ಲೈನ್ದೊಳಗೆ ಏನು ಬೇಕು
ಹೆಸರಾಗಲಿ ಅಂತ ತಿಳ್ಕೊಂಡು ಏನದ ಅದು ಕೀರ್ತಿ ಬೆಳಗಲಿ ಅಂತ ಆ ವಿಷಯದೊಳಗೆ ಏನದ ನಾವು ಗಣಪತಿ ಡೆಕೋರೇಷನ್ ಹೀಗೆಲ್ಲ 92 90ರಿಂದ ಹಿಡ್ಕೊಂಡು ನಾನು ಮಾಡ್ತಾ ಬಂದೀನಿ ಸರ್. ನಾನು ಪ್ರಪ್ರಥಮ ಒಂದು ಲೇಖನ ಕೂಡ ನಿಮ್ಮಿಂದ ಸುಧಾ ಪತ್ರಿಕೆಯಲ್ಲಿ 92 ಬಹುಶಃ 92 ಅದು ಅದನ್ನ ನೀವು ಫಸ್ಟ್ ನಂದು ಪ್ರಥಮ ಲೇಖನ ಏನದ ನಿಮ್ಮ ಕೈ ಮ್ಯಾಗ್ಲಿಂದ ಸುಧಾ ಪತ್ರಿಕೆದೊಳಗೆ ಪ್ರಕಟಣೆ. ಉಳಿದ ಸಾಕಷ್ಟು ಪತ್ರಿಕೆಗಳಲ್ಲಿ ನಿಮ್ಮ ಬಗ್ಗೆ ಬರೆದಿದ್ದು ಎಲ್ಲ ಪತ್ರಿಕೆದೊಳಗೆ ನನ್ನ ಆರ್ಟಿಕಲ್ ಬಂದವ್ರು ಸರ್. ಎಲ್ಲರೂ ನನಗೆ ಭಾಳ ಸಹಕಾರ ಕೊಡ್ತಾರೆ. ಈ ಪತ್ರಿಕೆ ಮಾಧ್ಯಮದವ್ರು ಎಲ್ಲರೂ ಗೋರ್ಪಡೆ ಆಯ್ತು, ಉಳಿದವ್ರು ಶಿವಶಂಕರ್ ಆಯ್ತು, ನಮ್ಮ ಗಣೇಶ್ ಸರ್ ಆಯ್ತು, ಅವರೆಲ್ಲ. ಈಗ ಮೊದಲಿಗೆ ನಿಮ್ಗೆ ನೀವೇನು ಇದನ್ನು ಈ ಚಿತ್ರಕಲೆ ಕಲಿತಾ ಇದ್ರಲ್ಲ ಆರಂಭಕ್ಕೆ ಈ 40 ವರ್ಷಗಳ ಹಿಂದೆ, ಅವಾಗ ಮುಂದೆ ಇದನ್ನು ವೃತ್ತಿಯಾಗಿ ಏನಾರ ಬೆಳೆಸ್ಕೋಬೇಕತ್ತಿತ್ತನ್ರಿ? ಅದು ಅನಿವಾರ್ಯ ಸರ್. ಈಗ ನಮ್ಮ ಮನೆ ಪರಿಸ್ಥಿತಿ ಏನದ ಹಾಗೆ ಬಂತು, ನಮಗೆ ಅದನ್ನು ಬಿಟ್ಟು ಮತ್ತು ಬೇರೆ ಕಡೆ ಎಲ್ಲಿನೂ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಮತ್ತು ನಾವು ಡ್ರಾಯಿಂಗ್ ಟೀಚರ್ನೂ ಆಗಲಿಲ್ಲ, ಸರ್ಕಾರಿ ನೌಕರಿಗೂ ಇಲ್ಲ ಆಗಲಿಲ್ಲ, ಯಾವುದು ಆಗಲಿಲ್ಲ. ನಮ್ಮ ಹಿಂದೆ ನಮ್ಮದು ಸಂಸಾರ, ಆ ಸಂಸಾರ ಜಕ್ಕೊಂಡು ಹೋಗ್ಬೇಕಾದ್ರೆ ನಾವು ದಿನನಿತ್ಯ ಬೋರ್ಡ್ ಅವು ಇವು ಫೋಟೋ ಗೀಟು ಇವೇ ಕೆಲಸ ಮಾಡಿ ನಾವು ಉಪಜೀವನ ನಡೆಸ್ಕೊಳ್ಳೋದು ಕೆಲಸ ಆಗ್ತಾಯಿತ್ತು ಸರ್. ಹೀಗಾಗಿ ಏನದ ನಮ್ಗೆ ಹೆಚ್ಚಿಗೆ ವರ್ಕ್ ಇದು ಮಾಡ್ಲಿಕ್ಕೆ ಆಗಲಿಲ್ಲ. ಇದೇ ಲೈನ್ನೇ ನಾವು ಮುಂದುವರ್ಸ್ಕೊಂಡು ಕಮರ್ಷಿಯಲ್ ಲೈನ್ನೇ ಮುಂದುವರ್ಸ್ಕೊಂಡು ಬಂದೀವಿ ನಾವು. ಈಗ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಏನೋ ಮುಂದುವರ್ಸ್ಯಾರನ್ರಿ ಕೆಲಸ? ಯಾರೂ ಇಲ್ಲ. ಫ್ಯಾಮಿಲಿ ಮೆಂಬರ್ಸ್ ಯಾರು ಮುಂದುವರ್ಸಿಲ್ಲ. ಇಲ್ಲ. ನನ್ನಿಂದ ಇದು ಭಾಳಷ್ಟು ಈಗ ಕಡಿಮೆ ಆಗಿಬಿಟ್ರೆ ಸರ್. ಈಗಾಗಲೇ ಕಂಪ್ಯೂಟರ್, ಫ್ಲ್ಯಾಕ್ಸ್ ಇವೆಲ್ಲ ಬಂದು ಏನದ ಆರ್ಟ್ ಅನ್ನುವಂಥ ಫಾಸ್ಟ್ ಆಗ್ತದ ಕೆಲಸ. ಆರ್ಟನ್ನೇ ಬಂದ್ ಆಗ್ಬಿಟ್ಟದೆ ಸರ್. ಈಗ ಪ್ರಿಂಟ್ನೊಳಗನೆ ಎಲ್ಲ ಅಷ್ಟು ಆಗ್ಬಿಡ್ತದೆ. ಹಿಂಗಾಗಿ ನಾನಂತಿಲ್ರಿ ಸರ್, ಒಟ್ಟಾರೆ ನಮ್ಮ ಇದ್ರೊಳಗೆ ಕಲಾ ಕ್ಷೇತ್ರದಲ್ಲಿ ಎಲ್ಲರೂ ಈಗ ಖಾಲಿ ಆಗ್ಬಿಟ್ಟಾರ. ಈಗ ಅದೇ ಮ್ಯಾನ್ ಮೇಡ್ ಅಥವಾ ಹ್ಯಾಂಡ್ ಮೇಡ್ ಏನಿದೆ ಅಲ್ಲ, ಇವು ಕೈಯಿಂದ ತೆಗೆದಿರ್ತಕ್ಕಂಥ ಚಿತ್ರಗಳಿಗೆ ಬೇಡಿಕೆ ಕಡಿಮೆ ಆಗಿದೆ. ಅದು ಬೇಡಿಕೆ ಇರೋದು ನಿಮ್ಮ ಹತ್ರ ಬರೋರು ಯಾರು ಈಗ ಎಂಥವ್ರು? ನಮ್ಮಲ್ಲಿ ಈಗನೂ ಕೂಡ ಕೆಲವೊಬ್ರು ಇದ್ದಾರೆ ಸರ್. ಯಾರು ಬರ್ತಾರೆ? ಪೇಂಟಿಂಗ್ನೇ ಬೇಕನ್ನುವಂಥವ್ರು ಜನ ಇದ್ದಾರೆ ಸರ್. ಸ್ವಲ್ಪ ಜನ ಇದ್ದಾರೆ ಸರ್. ನಮ್ಗೆ ಕೈ ಬರನೇ ಬೇಕು, ನಿಮ್ಮಿಂದನೇ ನಮ್ಗೆ ವರ್ಕ್ ಬೇಕು ಅನ್ನೋಂಥವ್ರು ಇದ್ದಾರೆ. ನಾನು ಈಗಾದರೂ ಕೂಡ ಭಾಳಷ್ಟು ಫೋಟೋ ಪೇಂಟಿಂಗ್ ಮಾಡಿ ಕೊಡ್ತೇನೆ. ಭಾಳಷ್ಟು ಜನ ಅದನ್ನ ಲೈಕ್ನು ಮಾಡ್ತಾರೆ. ಕೆಲವೊಬ್ರು ಬ್ಯಾನರ್ ಬರ್ತಾರಲ್ಲ, ಫ್ಲಾಕ್ಸಿಗಿತ್ತೂ ಇದು ವರ್ಕ್ನೇ ನಮ್ಗೆ ಲೈಕ್ ಆಗ್ಯದ, ಇದನ್ನ ಕೈ ಬರನೇ ಬೇಕು ಅಂತ ತಿಳ್ಕೊಂಡು ಈ ಬ್ಯಾನರ್ ಬರೀತೀರಿ? ಬ್ಯಾನರ್ ಬರ್ತಾವ್ರಿ ಸರ್. ಕ್ರೀಡಾಕೂಟದ ಅವು ಇಂಥ ಬ್ಯಾನರ್ಸ್ಗಳು ಅದು ಬರ್ತಾವ್ರು. ಆದ್ರೆ ಮೊದಲೇ ಮಾತೇನದ ಸರ್, ಕಲಾವಿದನಿಗೆ ಆರ್ಥಿಕವಾಗಿ ಇದು ಇರ್ಬೇಕ್ರಿ ಸರ್. ಆರ್ಥಿಕ ಹಿನ್ನಡೆ ಇರಬಾರ್ದು. ಆರ್ಥಿಕ ಹಿನ್ನಡೆಯಿಂದ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ರಿ ಸರ್. ಯಾಕಂದ್ರೆ ಅವ್ನ ಹಿಂದೊಂದು ಮನಿ ಇರ್ತದೆ, ಪ್ರಪಂಚ ಇರ್ತದೆ, ಅದನ್ನ ಜಕ್ಕೊಂಡು ಹೋಗ್ಬೇಕಾಗತ್ತೆ ಅವ್ನು. ಅದು ನಾವು ಕಮರ್ಷಿಯಲ್ ಮಾಡಿದ್ರೆ ನಮ್ಮ ಮನಿ ನಡೀತಿರ್ತದೆ. ನಮ್ಗೇನು ಪೆನ್ಷನ್ ಪಗಾರ ಏನೂ ಇರೋದಿಲ್ಲ ಒಟ್ಟಾರೆ. ಹಿಂಗಾಗಿ ಏನದ ನಾವು ಇದನ್ನ ಅಂದ್ರೆ ಈಗ ಸದ್ಯಕ್ಕೆ ನಿಮ್ಗೆ ಆದಾಯದ ಮೂಲ ಇದೆ, ನಿಮ್ಗೆ ಇದೇ ಆದಾಯ. ಇದರಿಂದ ನಮ್ಮ ಪ್ರಪಂಚ ಅಲ್ಲ, ಇದರಿಂದ ಈಗ ಪರವಾಗಿಲ್ಲ. ನಿಮ್ಮ ಮನೆಯೆಲ್ಲ ನಡೀತದಲ್ಲ? ಇದು ನಡೀತದೆ ಸರ್. ನಡೀತಾ ಇದೆ. ಡೈಲಿ ಒಂದರ ಇರ್ತಾವೆ ವರ್ಕ್ ಕಡಿಮೆ ಇರ್ತಾವೆ ಸರ್. ಕಡಿಮೆ ಇಲ್ಲ. ಈಗ ವೃತ್ತಿ ರಂಗಭೂಮಿ ಹಿಂದಿನ ಪರದೆಗಿರದೆ ಬರೀಲಕ್ಕೆ ಯಾರು ಬಂದಿದ್ದು? ಆಗಿನ ಕಾಲದಾಗ ನಾವು ನಾಟಕ ಪರದೆನೂ ಬರ್ದಿದ್ದು. ಯಾವ ಕಂಪ್ನಿಗೆ ಏನೋ ಬರ್ದಿದ್ದು? ನಾನು ಇವೇ ಸ್ವಾಮಿ ಕಂಪನಿ ಅಂತ ಒಂದು ತಾಳಿಕೋಟೆಯಲ್ಲಿ ಸ್ವಾಮಿ ಕಂಪನಿ. ಯಾವಾಗ? ಎಷ್ಟನೇ ಇಸ್ವಿ? ಧಾರವಾಡ ಕಂಪನಿಯವರು. ಬಹುಶಃ ಅದು ನನ್ನ ಅಂದಾಜ ಒಂದು 90ರಾಗ ಇರ್ಬೇಕ್ರಿ ಸರ್. 90ದೊಳಗೆ ಇರಬೇಕು. ಅವ್ರು ನನ್ನ ಕಡೆಯಿಂದ ಬರ್ಸ್ಯಾರ. ಅವರು ಬರೆದು ಕೊಟ್ಟೆ ನಾನು. ಅದನ್ನು ಬರ್ತೀನಿ. ಮತ್ತು ಈ ಸ್ಟುಡಿಯೋದೊಳಗೆ ಸೀನ್ರೀಸ್ ಹೀಗೆಲ್ಲ ಟೂರಿಂಗ್ ಥಿಯೇಟರ್ದೊಳಗೆ ಸೀನ್ರೀಸ್ ಬರ್ಸ್ಲಿಕ್ಕೂ ಕೂಡ ನಮ್ಮಿಂದ ಬರ್ತಿದ್ರು. ನಾವೆಲ್ಲ ಹೀರೋ. ಈ ಸಿನಿಮಾಗಳಿಗೆ ಪೋಸ್ಟರ್ ಬರೆದ್ರ ಮೊದಲು? ನಾನು ಮುಂಬೈಗೂ ಇದ್ದೇನೆ ರೀ ಸರ್ 6 ವರ್ಷ. ನಾನು ಅಲ್ಲಿನೂ ಮುಂಬೈದೊಳಗೆ ಏನಾದ್ರು ಪೋಸ್ಟರ್ ವರ್ಕ್ ಕೆಲಸ ಮಾಡೀನಿ ರೀ ಸರ್. ನಾನು ಇಲ್ಲಿ ಮುಂಬೈದ ಎಲ್ಲಿ ಎಲ್ಲಿ? ನಾನು ರಂಜಿ ಸ್ಟುಡಿಯೋ ಅಲ್ಲಿ ಕೆಲಸ ಮಾಡೀನಿ ನಾನು. ಅಲ್ಲಿ ಯಾವ ಪ್ರಕಾರದ ಇದು ಮಾಡ್ತಾ ಇದ್ದಾರೆ? ಸಿನಿಮಾ ಪಿಕ್ಚರ್ಸ್ ರಿಲೀಸ್ ಆಗೋದು ಪೋಸ್ಟರ್ಗಳು ಎಲ್ಲ. ಪೋಸ್ಟರ್ಗಳು? ಅದೇ ವರ್ಕ್. ದೊಡ್ಡ ಕಟೌಟ್ಸ್ ಮಾಡಿದ್ರಿ? ಮಾಡೀನಿ ಸರ್. ಕಟೌಟ್ನು ಮಾಡಿ. ಯಾವ ಸಿನಿಮಾದ ಕೇಳಿ? ನಾನು ಖೂಬ್ಸೂರತ್ ಅವು ಕೆಲವೊಂದು ಫಿಲ್ಮ್ದಾಗ ಮಾಡಿ ಒಂದು 2-3. ಟೈಟಲ್ ಕಾರ್ಡ್ಗೆಲ್ಲ ಹೆಸರು ಅದ ನಿಮ್ದಲ್ಲಿ? ಹೆಸರು ಇಲ್ರಿ ಸರ್. ನಮ್ದು ಬೇರೆ ನಾವು ಅವ್ರ ಕಂಪನಿ ಒಳಗೆ ನಾನು ಕೆಲಸ ಮಾಡಿದ್ದು. ಅವ್ರ ಕಂಪನಿ ಕೆಲಸ ಮಾಡಿದ್ದು. ನಾನು ಸ್ವತಃ ಹಿಡಿದು ಮಾಡಿಲ್ಲ ಸರ್. ಸರಿ. ಮತ್ತು ನಿಮ್ಮ ಜೊತೆಗೆ ನಾವು ಇನ್ನೊಬ್ಬರನ್ನ ನೆನೆಸ್ಬೇಕು, ನಮ್ಮ ಹಾಸಿನ್ ಪೀರ್ ಚನ್ನೂರ್ ಅವರು. ರೈಟ್. ಅವರು ಏನದೇ ನಿಮ್ಮ ಸರಿಸಮಾನವಾಗಿ ಒಳ್ಳೆ ಏನದೇ ಭಾಳ ಅಪರೂಪದ ಒಬ್ಬ ದೊಡ್ಡ ವಿಶಿಷ್ಟವಾಗಿರ್ತಕ್ಕಂಥ ಒಬ್ಬರು ಏನದ ಕಲಾವಿದರು. ಆದರೆ ಸದ್ಯಕ್ಕೆ ನಮ್ಮ ಎದುರಿಗೆ ಅವರು ಇಲ್ಲ. ಅವರು ಏನದೇ ದೊಡ್ಡ ಒಂದು ಕೊಡುಗೆ ಇದೆ ಈ ಆರ್ಟ್ ನಿಮ್ಮ ಈ ಫೀಲ್ಡ್. ಆಗಿನ ಕಾಲನೊಳಗೆ ಅವರು ಒಳ್ಳೆ ಕಲಾವಿದರು, ಭಾಳ ಚೆನ್ನಾಗಿ ವರ್ಕ್ ಮಾಡ್ತಿದ್ರು ಅವರು. ಮತ್ತು ನನಗೆ ಅಗದಿ ಆತ್ಮೀಯ ಮನಿ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ. ಪ್ರತಿದಿನ ನನಗೆ ಭೇಟಿ ಆಗ್ಲಾರ್ದ ನಮ್ಮ ಬರ್ಲಾರ್ದ ಇರ್ತಿರಲಿಲ್ಲ. ನಮ್ಗೆ ಇದು ಆಶ್ಚರ್ಯ ಅನಿಸ್ತೈತಿ, ನೀವು ಯಾವುದೇ ಒಂದು ಶಾಲೆ ಮುಖಾಂತರ ಇದು ಕಲಿಲಾರ್ದೆ ಸ್ವಯಂ ಪ್ರಾಕ್ಟೀಸ್ ಮಾಡಿಕೊಂಡು, ಹೌದಲ್ಲ,
ಕಲ್ಕೊಂತ ಆ ಕಡೆ ಈ ಕಡೆ ನೋಡಿ ಎಲ್ಲವೇನ ನೀವು ಇದನ್ನು ಕಲ್ಕೊಂತ ಪ್ರಯೋಗ ಮಾಡ್ಕೊತ ಈ ಒಂದು ಹಂತಕ್ಕೆ ತಲುಪಿದ್ರಿ. ಸುಮಾರು 40 ವರ್ಷಗಳು ಇವು ಮಿಕ್ಕಿದ್ದಾವೆ, ಹೌದಲ್ರಿ? ಹೌದು ಸರ್. ಓಕೆ ಸರ್. ಇನ್ನೊಂದು ಸರ್, ಆಗಿನ ಕಾಲಕ್ಕೆ ಟಿವಿ ಮಾಧ್ಯಮ ಅವು ಇವು ಇರ್ಲಿಲ್ಲ ರೀ ಸರ್. ತದನಂತರ ನೋಡಾಕೇನು ಸಿಗ್ತಿರ್ಲಿಲ್ಲ. ಈಗಿನ ಕಾಲಕ್ಕೆ ಯುವಕರಿಗೆ ನೋಡ್ಲಿಕ್ಕೆ ಕಲೆ ಯಾವ ಥರ ಆಗ್ತದೆ, ಯಾವ ಥರ ಮಾಡಬೇಕು, ಮೊಬೈಲ್ನಲ್ಲಿ ಆಗಲಿ ಟೋಟಲಿ ಈಗ ಎಲ್ಲರಿಗೂ ನೋಡ್ಲಿಕ್ಕೆ ಅವಕಾಶ ಇದೆ. ನಮ್ಮ ಕಾಲದೊಳಗೆ ಮೊಬೈಲ್ ಟಿವಿ ಇರಲಿಲ್ಲ ಸರ್. ಆಗಿನ ಕಾಲದೊಳಗೆ ನಾವು ಸ್ವಂತ ಪ್ರಯತ್ನದಿಂದನೇ ಎಲ್ಲವಷ್ಟು ಮಾಡಿ 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 ಅಂದರೆ ಪ್ರಚಾರ ಕಡಿಮೆ ಆಗ್ತಿತ್ತು. ಪ್ರಚಾರ ಏನಾಗ್ತಿದೆ, ಕಡಿಮೆ ಆಗ್ತಿತ್ತು. ಈಗ ಭಾಳ ದೊಡ್ಡ ಪ್ರಮಾಣದಾಗ ಏನಾಗ್ತಿದೆ, ಒಬ್ಬ ಕಲಾವಿದನ ಅಂತಂದ್ರೆ ಮೀಡಿಯಾ ಭಾಳ ಫಾಸ್ಟ್ ಅದ, ಭಾಳಷ್ಟು ಇದಾವೆ ಮೀಡಿಯಾದಲ್ಲಿ. ನೀವು ಪ್ರೆಸ್ ಮೀಡಿಯಾನೇ ಆಗಲಿ, ಪ್ರಿಂಟ್ ಮೀಡಿಯಾನೇ ಆಗಲಿ, ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾನೇ ಆಗಲಿ, ಸೋಷಿಯಲ್ ಮೀಡಿಯಾನೇ ಆಗಲಿ, ಒಬ್ಬ ಕಲಾವಿದ ಅಥವಾ ಯಾವನೇ ಒಬ್ಬ ಒಂದು ಪ್ರತಿಭೆ ಇತ್ತು ಬೆಳೆಸಲಿಕ್ಕೆ ಸಾಕಷ್ಟು ಅವಕಾಶಗಳು ಇದ್ದಾವೆ. ಸರ್, ನಿಮಗೆ ಈ ನಿಮ್ಮ ಕಲೆಯನ್ನು ಮೆಚ್ಚಿ ನೀವು ತಾಳಿಕೋಟಿಗೆ ಯಾರಾದರೂ ಸಾಹಿತಿಗಳು ಬರಲಿ, ರಾಜಕಾರಣಿಗಳು ಬರಲಿ, ಭಾಳಷ್ಟು ಅವರ ಚಿತ್ರಗಳನ್ನು ತೆಗೆದು ಅವ್ರಿಗೆ ನೀಡಿದ್ದೀರಿ, ಎಲ್ಲರ ಮೆಚ್ಚುಗೆಯನ್ನು ಪಡೆದಿದ್ದೀರಿ. ಒಂದೆರಡು ಪತ್ರಗಳು ನಿಮ್ಮ ಹತ್ರ ಇದ್ದಂಗೆ ಕಾಣ್ತಾವೆ, ಅದು ನಾನು ಓದಿ ಹೇಳ್ತಾ ಇದ್ದೀನಿ, ಓದುಗ್ರಿ. ಈ ಚಿತ್ರ ಏನಿದೆ, ಪತ್ರ ಏನಿದೆ, ಈ ಗಾಂಧಿ ಚಲನಚಿತ್ರದ ಅಭಿನೇತ್ರಿ ರೋಹಿಣಿ ಹತ್ತಂಗಡಿಯವರು ಬರೆದಿರ್ತಕ್ಕಂಥ ಒಂದು ಪತ್ರ. ಈ ಪತ್ರ ಗಮನಿಸ್ರಿ, ಹಿರಿಯ ಕಲಾವಿದರಾಗಿರ್ತಕ್ಕಂಥ ಶ್ರೀ PR ತಿಪ್ಪೇಸ್ವಾಮಿಯವರು ಬರೆದಿರ್ತಕ್ಕಂಥ ಪತ್ರ. ನಾನು ಸ್ವಲ್ಪ 2 ಲೈನ್ಗಳನ್ನು ಓದ್ತೀನಿ. 11/1/88 ಅವರು ಬರೆದಿರ್ತಕ್ಕಂಥದ್ದು ನೋಡಿ. ಪ್ರಿಯ ಮಿತ್ರ MH ಹುಸೇನ್ ಅವರಿಗೆ ನಮಸ್ಕಾರಗಳು. ನಿಮ್ಮ ಪ್ರೀತಿಯ ಪತ್ರ ಹಾಗೂ ನೀವು ರಚಿಸಿದ ರೇಖಾಚಿತ್ರವು ಕೈ ಸೇರಿತು, ಸಂತೋಷವಾಗಿದೆ. ನನ್ನ ಮಿತ್ರರಲ್ಲಿ ನೋಡಿ ಅಚ್ಚರಿಪಟ್ಟಿದ್ದಾರೆ. ಕವರ್ ಬಿಚ್ಚಿದ ಕ್ಷಣ ನನ್ನ ಫೋಟೋ ಇವರಿಗೆ ಎಲ್ಲಿ ಸಿಕ್ಕಿತಪ್ಪ ಎಂದೇ ನನಗೆ ಭಾಸವಾಯಿತು. ನೀವು ಬರೆದ ರೇಖಾಚಿತ್ರ ಎಂದು ನಂತರ ಸಂತೋಷವಾಯಿತು. ಒಳ್ಳೆಯ ಕಲಾಭ್ಯಾಸ ಮಾಡಿದಿರಿ, ಕಲೆಯಲ್ಲಿ ಮುಂದುವರಿಯಿರಿ ಅಂಥೇಳಿ ನಿಮ್ಮನ್ನು ಹಾರೈಸಿದ್ದಾರೆ. ಮತ್ತು ಯಾರ್ಯಾರು ಪತ್ರಗಳಿದೆ ಸರ್ ವಿಶೇಷವಾಗಿ ಬರೆದಿರ್ತಕ್ಕಂಥ ಒಂದು 2-3 ಪತ್ರ ನೋಡ್ರಿ. ಕನ್ನಡ ಚಲನಚಿತ್ರರಂಗದ ಖ್ಯಾತ ಖಳ ನಟ ನೋಡಿರಿ ವಜ್ರಮುನಿಯವರು ಬರೆದಿದ್ದಾರೆ. ಇಲ್ಲಿ ನಾಟಕ ಕ್ಯಾಂಪಿಗೆ ಬಂದಿದ್ದರು ಅವರು. ನಾಟಕ ಕ್ಯಾಂಪಿಗೆ ಬಂದಿದ್ದರು. ಆ ನಾಟಕ ಕ್ಯಾಂಪ್ನಲ್ಲಿದ್ದಾಗನೇ 31/7/1987 ಇದನ್ನು ಬರೆದಿದ್ದಾರೆ. 1-2 ಲೈನ್ಗಳನ್ನು ಓದ್ತೀನಿ ನೋಡಿರಿ. ಪ್ರಿಯ ಹುಸೇನ್ ಕಲಾವಿದರೇ, ನಿಮ್ಮ ಕಲೆ ನೋಡಿ, ಅದರಲ್ಲಿಯೂ ನನ್ನ ಭಾವಚಿತ್ರ ನೋಡಿ ತುಂಬ ಸಂತೋಷವಾಯಿತು. ನಿಮ್ಮಲ್ಲಿ ಅಡಗಿರುವ ಕಲೆಯು ಶೀಘ್ರದಲ್ಲಿ ಬೆಳಕಿಗೆ ಬಂದು ನಿಮ್ಮ ಜೀವನ ಉಜ್ವಲವಾಗಿ ಬೆಳಗಲಿ ಎಂದು ಶುಭ ಹಾರೈಸುವೆ. ಇಂತಿ ನಿಮ್ಮ ವಜ್ರಮುನಿ. ಮತ್ತು ಇಲ್ಲಿರುವ ಈ ಪತ್ರ ಖ್ಯಾತ ಚಲನಚಿತ್ರ ನಾಯಕ ಶ್ರೀನಾಥ್ ಅವರು ಬರೆದಿರ್ತಕ್ಕಂಥದ್ದು. ಪ್ರಿಯ ಹುಸೇನ್, ನಿಮ್ಮ ಕಲೆ ಅದ್ಭುತ. ನನ್ನ ಭಾವಚಿತ್ರ ನೀವು ಬಿಡಿಸಿರುವುದು ನೋಡಿ ಆನಂದವಾಗಿದೆ. ಆ ಚಿತ್ರ ನನ್ನನ್ನು ನಾನೇ ಕನ್ನಡಿಯಲ್ಲಿ ನೋಡಿಕೊಂಡಷ್ಟು ಸಹಜವಾಗಿದೆ. ಅತಿ ಶೀಘ್ರದಲ್ಲಿಯೇ ನಿಮ್ಮ ಕಲೆ ಬೆಳಕಿಗೆ ಬಂದು ನಮ್ಮ ರಾಷ್ಟ್ರದ ಉತ್ತಮ ಕಲಾವಿದರಲ್ಲಿ ಒಬ್ಬರಾಗಿ ಹೆಸರು ಪಡೆಯಿರೆಂದು ಹಾರೈಸುವೆ ಅಂತ ಬರೆದಿದ್ದಾರೆ. 21/10/88 21/10/88 ಅಂತಂದರೆ ನಾಟಕ ಕಂಪ್ನಿ ಇಲ್ಲಿತ್ತು ರೀ. ಆ ನಾಟಕ ಕಂಪ್ನಿಗೆ ಅವರು ಇಲ್ಲಿ ವಿಶೇಷ ಏನದೇ ಅತಿಥಿ ನಟರಾಗಿ ಆಗಮಿಸಿದರು. ಆವಾಗ ಬರೆದಿರ್ತಕ್ಕಂಥ ಪತ್ರ. ಈ ಪತ್ರ ಚಿರಂಜೀವಿಯವರು ಈ ಹಿಂದಿನ ತರಂಗ ಪತ್ರಿಕೆ ವಾರಪತ್ರಿಕೆಯ ಸಹಾಯಕ ಸಂಪಾದಕರು, ಅವರು ಬರೆದಿರ್ತಕ್ಕಂಥ ಪತ್ರ. ಪ್ರಿಯ ಹುಸೇನ್ ಅವರಿಗೆ ನಮಸ್ಕಾರ. ನಿಮ್ಮ ವಿಶ್ವಾಸದ ಪತ್ರ ತಲುಪಿದೆ. ಹಿಂದಿನ ಪತ್ರ ರೇಖಾಚಿತ್ರಗಳು ತಲುಪಿವೆ. ದೇಸಾಯರ ಬಂಗಲೆ ಬಗ್ಗೆ ಅನೇಕ ಪತ್ರಗಳು ಬಂದಿದ್ದವು. ಎಲ್ಲದಕ್ಕೂ ಉತ್ತರಿಸೋಣ ಅಂದುಕೊಂಡಿದ್ದೆ, ಆದರೆ ಕೆಲಸಗಳ ಒತ್ತಡದಲ್ಲಿ ಸಾಧ್ಯವಾಗಲಿಲ್ಲ. ನಿಮ್ಮ ರೇಖಾಚಿತ್ರ ಚೆನ್ನಾಗಿದೆ. ಫೋಟೋ ಇರುವ ಹಾಗೆ ರಚಿಸಿದ್ದೀರಿ. ಚಿತ್ರಕ್ಕಾಗಿ ಮತ್ತು ಕಾದಂಬರಿ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕಾಗಿ ವಂದನೆಗಳು ಅಂತೇಳಿ ಅವರು ಬರೆದಿದ್ದಾರೆ. ಈ ಪತ್ರ KS ನಿಸಾರ್ ಅಹ್ಮದ್ ಬರೆದಿರ್ತಕ್ಕಂಥ ಪತ್ರ. ಆ ಪತ್ರದ ವಿಷಯಗಳನ್ನು ಓದ್ತಾ ಇದ್ದೇನೆ ನೋಡಿ. ಮಾನ್ಯರೇ, ಪತ್ರ ತಲುಪಿದೆ. ನಿಮ್ಮ ಕೈ ಬರಹದ ಭಾವಚಿತ್ರಗಳು ಬಂದಿವೆ. ನಾನು ಕವಿ ಮಾತ್ರ, ಕತೆ, ಕಾದಂಬರಿ, ನಾಟಕಗಳನ್ನು ಬರೆದಿಲ್ಲ. ತಮ್ಮ ಅಭಿಮಾನಕ್ಕೆ ಕೃತಜ್ಞತೆಗಳು ಅಂಥೇಳಿ ಅವರು ಬರೆದಿದ್ದಾರೆ. ಲಂಕೇಶರು ಬರೆದ ಒಂದು ಪತ್ರ ಇದೆ, 3 ಸಾಲಿನ ಪತ್ರ ಇದೆ, ಓದ್ತಾ ಇದ್ದೀನಿ ನೋಡಿ. ಪ್ರಿಯ ಹುಸೇನ್, ನೀವು ಪ್ರೀತಿಯಿಂದ ರಚಿಸಿದ ಚಿತ್ರ ಬಂದಿದೆ. ನಿಮ್ಮ ಅಭಿಮಾನದ ಮಾತುಗಳಿಗೆ ನೀವು ಚಿತ್ರ ಬರೆದಿರೋದಕ್ಕೆ
ಆ ಶ್ರಮಕ್ಕೆ ಕೃತಜ್ಞನಾಗಿದ್ದೇನೆ ಅಂತೇಳಿ ಬರೆದರೆ ಈ ಪತ್ರ ಬರೆಯೋದು 5/1/1987ರಲ್ಲಿ. ಸರ್, ನಿಮ್ಗೆ ಆಗಿರ್ತಕ್ಕಂಥ ತಾಳಿಕೋಟೆಯಲ್ಲಿ ಅಥವಾ ಸುತ್ತಲ ಊರುಗಳಲ್ಲಿ ಸನ್ಮಾನಗಳು ಸಾಕಷ್ಟು ಆಗಿರ್ಬೇಕಲ್ಲ, ಜರುಗಿರ್ಬೇಕಲ್ಲ? ಬಹಳಷ್ಟು ಜರುಗಿದ ಸನ್ಮಾನಗಳು ಆಗ್ಯದ. ಸಂಘ ಸಂಸ್ಥೆಗಳಿಂದ ಎಲ್ಲೆಲ್ಲಿ ಸನ್ಮಾನಗಳು ಜರುಗಿದಾವೆ ಸರ್? ನನ್ನ ಲೋಕಲ್ ತಾಳಿಕೋಟೆಯಲ್ಲಿ ಸಾಕಷ್ಟು ಸನ್ಮಾನಕ್ಕೆ ನಾನು ಪಾತ್ರರಾಗಿದ್ದೇನೆ. ಮತ್ತು ಬೇರೆ ಬೇರೆ ಊರಲ್ಲಿ ಬೆಂಗಳೂರು, ಮೈಸೂರು ಹೀಗೆಲ್ಲ ಭಾಳಷ್ಟು ಕಡೆ ಹೋಗಿದ್ದೀನಿ. ಇದು ದಿಶಾ ಚಾರಿಟೇಬಲ್ ಟ್ರಸ್ಟ್ನಿಂದ ಕೊಡಮಾಡಿರ್ತಕ್ಕಂಥ ಸನ್ಮಾನ ಪತ್ರ, ಮೈಸೂರಲ್ಲಿ ಟಿಪ್ಪು ಸುಲ್ತಾನ್ ರಾಜ್ಯ ಪ್ರಶಸ್ತಿ. ಮತ್ತು ಸರ್, ಭಾರತೀಯ ಯುವಜನ ಸೇವಾ ಸಂಸ್ಥೆ ನಂದಿಹಾಳ, ಮತ್ತು ಬಸವ ಸಂಗಮ ಪ್ರತಿಷ್ಠಾನ, ಮತ್ತು ಸರ್ ಗಣರಾಜ್ಯೋತ್ಸವ ಪ್ರಶಸ್ತಿ ಚಿತ್ರಕಲೆ ಕ್ಷೇತ್ರದಲ್ಲಿ ಅನುಪಮ ಸೇವೆ ಸಲ್ಲಿಸಿರುವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ. ಮತ್ತು ನೂರುಂದೇಶ್ವರ ರಾಜ್ಯ ಪ್ರಶಸ್ತಿ, ರಾಜ್ಯ ಮಟ್ಟದ ನೂರುಂದೇಶ್ವರ ಪ್ರಶಸ್ತಿ. ಆ ಪ್ರಶಸ್ತಿ ಪತ್ರಗಳು, ಸನ್ಮಾನ ಪತ್ರಗಳು ನಿಮ್ಮಲ್ಲಿ ಒಂದು 20-30 ಇದ್ದಂಗೆ ಕಾಣ್ತವೆ. ಸ್ವಲ್ಪ ಮಾತನಾಡಿ ತಗೋತೀನಿ. ನಿಮಗೆ ಇಂಟ್ರೆಸ್ಟ್ ಇರೋದು ಯಾವ ಪ್ರಕಾರದಲ್ಲಿ ಹೆಚ್ಚಿಗೆ ನೀವು ಇಷ್ಟಪಟ್ಟು ತೆಗಿತಿರ್ತಕ್ಕಂಥ ಚಿತ್ರಗಳು, ನಿಮಗೆ ಮತ್ತು ಆನಂದ ನೀಡ್ತಿರ್ತಕ್ಕಂಥ ಚಿತ್ರಗಳು ಯಾವ? ಪೋರ್ಟ್ರೇಟ್ಸ್, ಲೈಫ್ ಅಂದರೆ ಕುಂದರ್ಶಿ ಚಿತ್ರ ಬರೆಯೋದು ಮತ್ತು ಭಾವಚಿತ್ರಗಳನ್ನ ಇಳಿಸೋದು, ಅದರಲ್ಲಿ ನನಗೆ ತುಂಬ ಆಸಕ್ತಿ. ಸೈಜ್ ಏನು ಆಯ್ಕೆ ಹೆಚ್ಚಿಗೆ ನಿಮ್ಮದು? ಈ ಸೈಜಿನ ಆಯ್ಕೆ ಏನಿರ್ತದೆ? ನಾನು ಯಾವ ಸೈಜ್ ಕೊಟ್ಟರು ಮಾಡಬಲ್ಲೆ. ನಾನು ಅಂದಾಜು ದೊಡ್ಡಲಿಂದ ದೊಡ್ಡ ಕನಿಷ್ಠ ಅಥವಾ ಗರಿಷ್ಠ ಯಾವ ಸೈಜಿಂದ? ಈ ಕನಿಷ್ಠ ಅಂತಂದ್ರೆ ನಾನು 22 ಮತ್ತು 24 ಮಾಡ್ತೇನೆ. ಕಡಿಮೆ ಅಂದ್ರೆ ಹೆಚ್ಚನ್ನು 16 ಫೂಟ್ 20 ಫೂಟಿನ ಕಟೌಟ್ಸ್ ಕೂಡ ನಾನು ಬರೆದಿದ್ದೆ. ನಾನು ಕಟೌಟ್ಸ್ಗಳಾಗಿದ್ದಾವೆ. ಇಲೆಕ್ಷನ್ದು ಕಟೌಟ್ LK ಅಡ್ವಾಣಿಯವ್ರದ್ದು ಇಂಥವೆಲ್ಲ 25, 26 ಫೂಟಿನ ಕಟೌಟ್ಸ್ ನಾನು ಎಲ್ಲಿ ಮಾಡಿದ್ರದು? ಇಲ್ಲೇ ತಾಳಿಕೋಟೆಯಲ್ಲಿ ನಾನು ಬರ್ತೀನಿ. ಬರ್ತೀನಿ. ನಾನು ಹೊರ ರಾಜ್ಯಕ್ಕೆ ಏನಾರು ಹೋಗಿದ್ರೆ ಈ ಕೆಲಸಕ್ಕೆ? ನಾನು ಹೊರ ರಾಜ್ಯಕ್ಕೆ ಹೋಗಿಲ್ಲ ಸರ್. ಮುಂಬೈ ಅಷ್ಟೇ ನಾನು ಹೋಗಿದ್ದೆ. ನಾನು ಮುಂಬೈದಲ್ಲಿ ಅಷ್ಟೇ ಕೆಲಸ ಮಾಡಿದ್ದೆ. ಅಲ್ಲ, ಇನ್ನೂ ಅಲ್ಲಿಂದ ಏನಾದ ಇದು ಬರ್ತಿದ್ದವನ ಆಫರ್ಗಳು? ಅಲ್ಲಿ ನಾನು ಹೆಚ್ಚಂದ್ರೆ ಇದೇ ಪೇಂಟಿಂಗ್ ಲೈನ್ದೊಳಗೆ ವರ್ಕ್ ಮಾಡಿ. ನಾನು ಸಿನಿಮಾ ಲೈನ್ದೊಳಗೆ, ಆ ಲೈನ್ದೊಳಗೆ ಹೆಚ್ಚಂದ್ರೆ ಇದೇ ವರ್ಕ್, ಸಿನಿಮಾ ಚಿತ್ರಗಳು, ನಟ ನಟಿಯರ ಚಿತ್ರಗಳನ್ನೇ ಬರೆಯೋದು, ಅದೇ ವರ್ಕ್ ಜಾಸ್ತಿ. ಸರಿ. ಆದ್ರೆ ನಾನು ಇದಕ್ಕೆ ಹೆಚ್ಚು ಪ್ರೇರಿತರಾಗಿದ್ದ ಅಂತಂದ್ರೆ SM ಪಂಡಿತರಿಂದ ನಾನು ಪ್ರೇರಿತರಾಗಿದ್ದೆ. ಹೆಂಗೆ? ಯಾವ ಪಂಡಿತರು ರಿಯಲಿಸ್ಟ್ ಆರ್ಟಿಸ್ಟ್ ಸರ್. ಅವರು ಮಾಡರ್ನ್ ಆರ್ಟಿಸ್ಟ್ ಅಲ್ಲ. ಅವರು ಒಳ್ಳೆ ನಮ್ಮ ದೇಶದ ಒಂದು ಕ್ಯಾಲೆಂಡರ್ ಆರ್ಟಿಸ್ಟ್ ಅಂತ ಹೇಳಿ ಹೇಳ್ಬೋದು. ಅವ್ರಿಗೆ ಅವರು ಪೌರಾಣಿಕ ಚಿತ್ರಗಳನ್ನು ಬರೀತಿದ್ರು. ನಮ್ಮ ದೇಶದ ಅವ್ರ ಪ್ರಭಾವ ನಿನ್ನ ಮೇಲಿದೆ. ನಾನು ಅವ್ರ ಚಿತ್ರ ನೋಡಿನೇ ನಾನು ಭಾಳ ಪ್ರಭಾವಿತನಾಗಿ. ಯಾವ ಪತ್ರಿಕೆ ಎಲ್ಲಿ ನೋಡಿರ್ತಕ್ಕಂಥದ್ದು? ನಾನು ಮುಂಬೈಕಿದ್ದಾಗ ಅವ್ರ ಆರ್ಟ್ ಗ್ಯಾಲರಿಗೆ ನೋಡಿದ್ದೆ. ನಾನು ಪಂಡ್ಯಾಲಿ ಆರ್ಟ್ ಗ್ಯಾಲರಿ ಪಂಡಿತ್ ಸರ್ ಇನ್ನ ಇದ್ರ ಆಗ 80-85 ಸರ್ ಇದ್ರು. ಆ ಟೈಮ್ದೊಳಗೆ ನಾನು ಅವ್ರದ್ದೊಂದು ಕಲಾ ಎಕ್ಸಿಬಿಷನ್ ಆಗಿ ನೋಡಿದ್ದೆ. ನಾನು ಪಂಡಿತ್ಜಿ ಅವರು ಒಳ್ಳೆ ಕಲಾವಿದರು. ಅವರು ಕ್ಯಾಲೆಂಡರ್ ಆರ್ಟಿಸ್ಟ್. ಅವ್ರ ಚಿತ್ರಗಳನ್ನ ನೋಡಿ ನಾನು ಪ್ರಭಾವಿತನಾಗಿದ್ದೆ. ಓಕೆ ಸರ, ಈಗ ಈ ಫೀಲ್ಡಿನಲ್ಲಿರೋರಿಗೆ ನಿಮ್ಗೆ ಏನು ಹೇಳಿಕ್ಕೆ ಬಯಸ್ತೀರಿ? ಸದ್ಯಕ್ಕೆ ಈ ಫೀಲ್ಡ್ನಲ್ಲಿ ಏನು ಕೆಲಸ ಮಾಡ್ತಾಯಿದ್ರೆ ಈ ಪ್ರಕಾರದ ಏನಾದ ಈ ಕಲೆ ಒಳಗೆ ನನ್ನ ಅನುಭವ ಅಂತಂದ್ರೆ ಸರ್, ನನ್ನ ಜೀವನದೊಳಗೆ ನಾನು ಯಾವುದೇ ಒಂದು ಬೇರೆ ಲೈನ್ದೊಳಗೆ ನಾನು ಹೋಗಲಿಲ್ಲ. ಪೂರ್ತಿ ನನ್ನ ಸಮಯ ಕಲೆಗಾಗಿನೇ ನಾನು ಅರ್ಪಿತ ಮಾಡಿದ್ದೇನೆ ಸರ್. ಇಡೀ ಪೂರ್ತಿ ದಿನ, ಇಡೀ ರಾತ್ರಿ ಹಗಲು ಪ್ರಾಮಾಣಿಕವಾಗಿ ನಾನು ಕಲೆಗೆ ಸೇವೆಯನ್ನು ಸಲ್ಲಿಸಿದ್ದೇನೆ. ಆ ಥರ ಸೇವೆ ಮಾಡಿದರೆ ಮುಂದೆ ಏನಾದರೂ ಒಂದು ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ಬೋದು. ಇವತ್ತಿನ ಮಿತಿಗೆ ನೀವು ದೊಡ್ಡ ದೊಡ್ಡ ಕಲಾಕಾರ ಆಗಲಿ, ಕ್ರಿಕೆಟರ್ಸ್ ಆಗಲಿ, ಮಹಾನ್ ವ್ಯಕ್ತಿಗಳನ್ನು ನೋಡಿದ್ರೆ ಅಂದ್ರೆ ಅವ್ರ ಶ್ರಮೆಯಿಂದನೇ ಅಲ್ಲಿವರೆಗೂ ಆ ಸ್ಥಾನಕ್ಕೆ ಹೋಗಿ ಮುಟ್ಟಿದ್ದಾರೆ ಅಂತ ನಾನು ಹೇಳ್ಬಹುದು. ಆ ಸ್ಥಾನಕ್ಕೆ ಹೋಗ್ಬೇಕು. ಇವತ್ತು ಟೆಂಡೂಲ್ಕರ್ ಆಗಲಿ, ಲತಾ ಮಂಗೇಶ್ಕರ್ ಆಗಲಿ, ಅಮಿತಾಬ್ ಬಚ್ಚನ್ ಆಗಲಿ, ಅವರು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಅವ್ರ ಕೆಲಸದಿಂದ ಹೋಗಿದ್ದಾರೆ. ಆಸಕ್ತಿ, ಶ್ರದ್ಧೆನೂ ಬೇಕು, ಪರಿಶ್ರಮನೂ ಬೇಕು, ಸಮಯ ಹಚ್ಚಬೇಕಾಗತ್ತದೆ. ಹೌದ್ರಿ, ಸಮಯ ಹಚ್ಚಿದಾಗ ಮಾತ್ರ ಆ ಮಟ್ಟಕ್ಕೆ ಹೋಗಿ ಮುಟ್ಟಬಹುದು ನಾವು. ಹೊಸ ಪ್ರಯೋಗಗಳನ್ನು ಮಾಡ್ಕೊಂತಾನೆ ಇರಬೇಕು. ಸ್ವಲ್ಪ ಶುರುವಿಗೆ ಏಳು ಬೀಳು ಇರ್ತಾವಿಲ್ರಿ. ಈಗಾದ್ರೂ ಕೂಡ ನನಗಿಂತ ಕಡಿಮೆ ಏಜ್ನವರು, ಸಣ್ಣವರು, ನಾನು ಸಮಾನ ಕಲಾವಿದರು ಕೂಡ ನನ್ನ ಹತ್ರ ಬಂದರು. ಏನು ಕೇಳಿದ್ರು ಕೂಡ ನಾನು ಅವ್ರಿಗೆ
ನಾನು ತಿಳಿಸ್ಕೊಡ್ತೀನಿ. ಅವರು ಮನೆಗೆ ಹೋಗಿ ನಾನು ಸ್ವತಃ ಕುಂಚು ಹಿಡಿದು ಅವ್ರಿಗೆ ವರ್ಕ್ ಮಾಡಿ ತೋರಿಸಿ ಬರ್ತೀನಿ. ಎಲ್ಲಿಯಾದರೂ ಏನೋ ತೊಂದರೆ ಅವ್ರಿಗೆ ಕಾಣಿಸ್ತಪ್ಪ ಅಂದ್ರೆ ನಾನು ಅಲ್ಲಿ ವರ್ಕ್ ಮಾಡಿ ಬರ್ತೀನಿ. ಬೇರೆಯವ್ರಿಗೆ ನಿಮ್ಮ ಗೈಡೆನ್ಸ್ ತೊಗೊತಾರೆ. ಸಾಕಷ್ಟು ಜನ ಬೇರೆ ಊರಾಗ ಕಲಾವಿದರು ನಾನು ಯಾರಿಗೂ ಗುರುತಿಸಿದಿಲ್ಲ, ಆದರೂ ಕೂಡ ನನಗೆ ಹುಸೇನ್ ಕಲಾವಿದ ಅಂತ ಭಾಳಷ್ಟು ಜನ ಗುರುತಿಸ್ತಾರೆ ಸರ್. ನನ್ನ ಹೆಸರಿಂದ ಭಾಳಷ್ಟು ಜನ ಗುರುತಿಸ್ತಾರೆ ನನಗೆ. ಇಷ್ಟು ವರ್ಷ ಲಾಂಗ್ ಸೇವೆ ನಾನು ಮಾಡಿದ್ದೀನಿ ಸರ್. 40-45 ವರ್ಷ ನಾನು ಕಲೆಯಲ್ಲಿ ನನ್ನನ್ನು ನಾನು ಅಳವಡಿಸ್ಕೊಂಡಿದ್ದೀನಿ ಮತ್ತು ನಾನು ವರ್ಕ್ನೂ ಆ ಥರ ಮಾಡ್ತೀನಿ. ಅಲ್ಲ, ಇಲ್ಲಿ ನಮ್ಮ ಈ ತಾಲೂಕಿನಲ್ಲಿ ಅಂತೂ ಕೂಡ ನಿಮ್ಗೆ ಭಾಳ ಜನ ಏನಾದ ನಿಮ್ಗೆ ಸ್ಫೂರ್ತಿ ನೀಡಿದ್ದಾರೆ, ಪ್ರೋತ್ಸಾಹ ಕೊಟ್ಟಿದ್ದಾರೆ, ಬೆಂಬಲಕ್ಕಾಗಿ ಇದ್ದಾರೆ. ಭಾಳಷ್ಟು ಜನ ಅಂದರೆ ತಾಳಿಕೋಟೆಯವರು ಕೂಡ ನನಗೆ ಭಾಳಷ್ಟು ಜನ ಏನಾದ್ರು ನನಗೆ ಸಪೋರ್ಟ್ ಮಾಡ್ತಾರೆ. ನನಗೆ ಭಾಳ ಇದು ಅದ್ರ ಸರ್, ಹೆಮ್ಮೆ ಅದ ತಾಳಿಕೋಟೆ ಅಂದ್ರೆ. ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ತಾಳಿಕೋಟೆ ಅಂತ ಬರ್ತೀನಿ ಕೆಳಗೆ. ಹುಸೇನ್ ತಾಳಿಕೋಟೆಯಲ್ಲಿದ್ದಾಗ ನಾನು ಹುಸೇನ್ ಕಲಾವಿದ ಅಂತ ಬರ್ತೀನಿ. ಬೇರೆ ಊರಲ್ಲಿ ನಾನು ವರ್ಕಿಗೆ ಹೋದಾಗ, ಸನ್ಮಾನಕ್ಕೆ ಹೋದಾಗ ನಾನು ಹುಸೇನ್ ತಾಳಿಕೋಟೆ ಅಂತ ಹೇಳ್ತೀನಿ. ನಾನು ತಾಳಿಕೋಟೆ ಬಗ್ಗೆ ಅಷ್ಟೊಂದು ಹೆಮ್ಮೆ ನನಗೆ. ನಾ ಈ ಊರ್ಲಿಂದ ಬೆಳೆದವ. ಎಲ್ಲ ಸಮಾಜದ ಜನತೆ, ಧರ್ಮ, ಜಾತಿ, ಪಂಥ ಮೀರಿ ನಾನು ವರ್ಕ್ ಮಾಡಿಲ್ಲ. ಅವು ಒತ್ತಟ್ಟಿಗೆ ಇಡೋದು ಮಠಾಧೀಶರುಗಳಲ್ಲಿ ಕೂಡ ನಾನು 8-10 ದಿವಸಗಳ ಇದ್ದು ಕೂಡ ನಾನು ಅಲ್ಲಿ ವರ್ಕ್ ಮಾಡಿ ಬಂದಿದ್ದೆ. ನಾನು ಅರ್ಧ ಲೈಫ್ ನಂದು ಮಠ, ಗುಡಿ, ಗುಂಡಾರ ಇಂಥಲ್ಲೇ ನಂದು ಊಟ ವಸತಿ ಮಾಡಿಕೊಂಡು ಜೀವನ ಸಾಗಿಸಿ ನಾನು ಇಲ್ಲಿಗೆ ಬಂದೀನಿ. ಭಾಳಷ್ಟು ಜನ ನನಗೆ ಅದು ಭಾಳ ಕಷ್ಟದಿಂದನೂ ಬಂದಿರಿ. ಅದ ಸರ್. ಆಮೇಲೆ ಇವೆಲ್ಲವುಗಳನ್ನು ಇನ್ನೊಂದೇನು ಸರ್, ಜಾತಿ ಪಂಗಡ ಬಿಟ್ಟು ಕೊಟ್ಟು ನಾನು ವರ್ಕ್ನಲ್ಲಿ ಅಳವಡಿಸ್ಕೊಳ್ತೀನಿ. ನಾನು ಎಲ್ಲ ಅನಿವಾರ್ಯ, ಧರ್ಮೀಯರಿಗೆ ಅನಿವಾರ್ಯ. ನಾವು ಗೆರಿ ಹಾಕ್ಕೊಳಕ್ಕೆ ಆಗೋದಿಲ್ಲ ರೀ. ಆಗೋದಿಲ್ಲ ಸರ್. ಗೆರಿ ಹಾಕ್ಕೊಳಕ್ಕೆ ಈ ಫೀಲ್ಡ್ನೊಳಗೆ ಆಗೋದಿಲ್ಲ. ಏನದ ನಾವು ನಮ್ಮ ಏನದೆ ಧರ್ಮಾಚರಣೆಗಳನ್ನ ಮಾಡ್ಕೊತಾನೆ ಇದ್ದು ಏನದೆ ಇದರಲ್ಲಿ ಮುಂದುವರಿಬೇಕು. ಹೌದಲ್ರಿ? ರಿಸ್ಟ್ರಿಕ್ಷನ್ಸ್ಗಳು ಹಾಕೊಳಕ್ಕಾಗೋದಿಲ್ಲ, ಗೆರಿ ಹಾಕೊಳಕ್ಕಾಗೋದಿಲ್ಲ, ಖಂಡಿತ ಆಗೋದು. ಈ ಫೀಲ್ಡ್ನಾಗ ಇಲ್ಲ. ಅದಕ್ಕಂತ ಹೇಳಿ ಎಲ್ಲ ಧರ್ಮೀಯರು ಕೂಡ ನನಗೆ ಸಪೋರ್ಟ್ ಮಾಡ್ತಾರೆ ಸರ್. ನಮ್ಮ ಧರ್ಮದೊಳಗೂ ನನಗೆ ಸಪೋರ್ಟ್ ಮಾಡ್ತಾರೆ. ಒಬ್ಬ ಒಳ್ಳೆ ಕಲಾವಿದ ನಮ್ಮ ಊರ್ಲಿಂದ ಒಬ್ಬ ಒಳ್ಳೆ ಅದಾರ ಅಂತ ತಿಳ್ಕೊಂಡು. ಇಲ್ಲ, ಅದಕ್ಕಂತೇಳಿ ಈ ಫೀಲ್ಡ್ನಾಗ ನೀವು ಭಾಳ ಜನ ಇದ್ರಿ. ಸರ್, ಮೇನ್ ಇರೋದು ಏನದ್ರಿ, ಅದಕ್ಕಂತ ನೀವು ಫೀಲ್ಡ್ನೊಳಗೆ ಭಾಳ ಜನ ಉಳಿದಿರೋದು ಮತ್ತು ಎಲ್ಲರಿಗೂ ಮೆಚ್ಚುಗೆ ಪಡಿತಾ ಇರೋದು ಇಲ್ಲದೆ ಇದೇ ಒಂದು ಕಾರಣಕ್ಕೋಸ್ಕರ ಅಂತ ಹೇಳಿದರೆ ಅದ್ರಾಗೇನು ಉತ್ಪ್ರೇಕ್ಷೆ ಏನು ಆಗೋದಿಲ್ಲ ಅಂಥೇಳಿ ನನಗನ್ನಿಸ್ತದೆ. ಸಾಕಷ್ಟು ಚಿತ್ರಗಳು ಏನದಾವ ಇಲ್ಲಿ ನನ್ನ ಎದುರಿಗೆ ಎಲ್ಲವೂ ಏನದೆ ಹರಡಿದ್ದೀರಿ. ಇದು ಯಾವ ಚಿತ್ರ? ಇದು ರೇಖಾಚಿತ್ರ ಸರ್. ಇದು ರೇಖಾಚಿತ್ರನ. ಇದು ಏನಿದ್ರ ವಿಶೇಷ ಹೇಳ್ರಿ ಸರ್. ಬಹುಶಃ ನಾನು 78-76 ಏನಾದರೂ ಬಂದಿರ್ಬೇಕ್ರಿ ಸರ್. ಪೆನ್ಲಿಂದ ಇಂಕ್ ಹಾಕಿ, ಆಗಿನ ಕಾಲಕ್ಕೆ ಬಾಲ್ ಪೆನ್ ಇರಲಿಲ್ಲ ಸರ್ ನಮ್ಮ ಕಾಲೊಳಗೆ. ಇಂಕ್ ಪೆನ್ ಇರ್ತಿತ್ತು. ಇಂಕ್ ಪೆನ್ಲಿಂದ ಏನಾದ್ರು ಮಷಿ ಹಾಕಿ ಅದು ತೆಗಿರಿ. ಹಾಂ, ಮಷಿ ಇಂಕ್ ಪೆನ್ ಒಳಗೆ ಮಷಿ ಹಾಕಿ, ಬ್ಲ್ಯಾಕ್ ಇಂಕ್ ಹಾಕಿ ಅದನ್ನ ವಾಟರ್ ಕಲರ್ ತುಂಬಿ ಅದ್ರ ಮ್ಯಾಗ ಏನಾದ ಬ್ಲ್ಯಾಕ್ ಲೈನ್ ಹಾಕಿ ನಾವು. ಇದು ನಿಬ್ಬು ಪೆನ್ನಿಂದ. ನಿಬ್ಬು ಪೆನ್ನಿಂದ. ಓಕೆ ಓಕೆ ಓಕೆ, ಸರಿ. ಈ ಬಟ್ಟೆ ಮೇಲೆ ಬರೀ ಬರವಣಿಗೆನ ಇದನ್ನು ಮಾಡಿದರೋ ಈ ಕೆಲವು ಕಾರ್ಯಕ್ರಮ ಈ ಬ್ಯಾನರ್ ಗೇನರ್ ಇರ್ತಾವಲ್ಲ, ಅದನ್ನ ಬಿಟ್ಕೊಟ್ಟು ಬಟ್ಟೆ ಮ್ಯಾಗಿನ ಪೇಂಟಿಂಗ್ ಮಾಡಿದ್ರೆ ಬಟ್ಟೆ ಮ್ಯಾಗಿನ ಚಿತ್ರನೂ ಬರ್ತೀನಿ. ಅದ್ರ ಅದು ಹೆಂಗೆ ಅನಿಸ್ತೈತಿ? ವಾಟರ್ ಕಲರ್ ಒಳಗೆ ವರ್ಕ್ ಇರ್ತಾರೆ ಸರ್. ವಾಟರ್ ಕಲರ್ ಬೇರೆ ಯಾವುದೋ ಅದಕ್ಕೆ ವಾಟರ್ ಕಲರ್ ಅಂತ ಇತ್ತು ಸರ್. ಈ ಫ್ಯಾಬ್ರಿಕ್ ಕಲರ್ ಅಂತ ಬಂದದ್ರಿ ಸರ್. ಈಗ ಬಟ್ಟೆಗೋಸ್ಕರನೇ ಫ್ಯಾಬ್ರಿಕ್ ಕಲರ್ ಅಂತ ಬಂದದೆ, ಅಕ್ರಾಲಿಕ್ ಫ್ಯಾಬ್ರಿಕ್ ಕಲರ್ ಅಂತ. ಅದರಿಂದ ಫಸ್ಟ್ ಕ್ಲಾಸ್ ಪೇಂಟಿಂಗ್ ಆಗುತ್ತೆ ಸರ್. ಅದಾಗಿ ಸದ್ಯಕ್ಕೆ ಎಲ್ಲ ಬಣ್ಣಗಳು ಯೂಸ್ ಮಾಡ್ತಾರೆ. ಮಾಡೋನ ಹತ್ರ ಬುದ್ಧಿ ಇತ್ತು, ಅವ್ನ ಬಳಿ ಕಲೆ ಇತ್ತಂದ್ರೆ ಸರ್, ಅವ್ನು ಏನು ಕೊಟ್ಟರು ಎದುರಾಗಬೇಕಾದ್ರೂ ಏನು ಬೇಕಾದ್ರೂ ಮಾಡೋಕೆ ಸಾಧ್ಯದ ಅಂತ ನಾ ಹೇಳ್ಬೋದು. ಅದೇ ಬೇಕು, ಇದೇ ಬೇಕು, ಕುಂಚು ಸಣ್ಣದೇ ಬೇಕು, ದೊಡ್ಡದೇ ಬೇಕು, ಫಿಲ್ಲಿಂಗ್ ಬೇಕು, ಲೈನಿಗೆ ಬೇಕಂತಿಲ್ಲ. ಎಷ್ಟು ಒಂದು 2-3 ಬ್ರಷ್ ಇದ್ರೂ ಕೂಡ ವರ್ಕ್ ಮಾಡಿ ತೋರಿಸ್ಬೋದ್ರಿ ಸರ್. ನನ್ನ ಹತ್ರ ಏನಿರ್ತಲ್ಲ ಸರ್, ಹೆಚ್ಚು ಬ್ರಷ್ಗಳು ಇಲ್ಲ, ಕ್ಯಾನೋಸ್ ಇಲ್ಲ, ಹೆಚ್ಚು ಟ್ಯೂಬ್ ಇಲ್ಲ. ಅದಲ್ರಿ, ಈಗ ಒಟ್ಟಾರೆ ಗ್ರಾಹಕರು ಏನು ಬೇಡ್ತಾಯಿದಾರ ಆ ಪ್ರಕಾರದಾಗ ನೀವೆಲ್ಲ ಅದಂತ ಏನು ಮಾಡ್ತಾರೆ, ತಯಾರಿ ಮಾಡಿ ಕೊಡ್ತೀರಿ, ಸಿದ್ಧ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲ ನಿಮ್ಮ ಬಗ್ಗೆ ಹೇಳಬೇಕು ಅಂತಂದರೆ ಆಮೇಲೆ ಒಂದು ಸಣ್ಣ ಮ್ಯೂಸಿಯಮ್ ಆಗ್ತದೆ ರೀ. ನೀವೆಲ್ಲ ತೆಗೆದಿರ್ತಕ್ಕಂಥ ಚಿತ್ರಗಳೇನಿದಾವಲ್ಲ, ನೀವು ಬಂದಿರತಕ್ಕಂಥ ಪ್ರಶಸ್ತಿ, ಸನ್ಮಾನ ಪತ್ರಗಳು, ನೀವು ಬರೆದಿರ್ತಕ್ಕಂಥ ಮೆಚ್ಚುಗೆ ವಹಿಸಿ ಬರೆದಿರ್ತಕ್ಕಂಥ ಏನಿದೆ ಸಾಕಷ್ಟು ಜನ ಪತ್ರಗಳನ್ನು ಬರ್ತಾರೆ. ಅದರಾಗ ಮಹಾನ್ ವ್ಯಕ್ತಿಗಳೇ ರಾಜ್ಯದ ಬರೆದಿದ್ದಾರೆ. ಅದರಾಗ ಈ ರಾಜಕೀಯ ಇದ್ದಿರ್ತಕ್ಕಂಥ ಜನರಾಗಲಿ, ಆಮೇಲೆ ಈ ಚಿತ್ರಕಲೆಯಲ್ಲಿ ಕ್ಷೇತ್ರ ಇದ್ದಿರ್ತಕ್ಕಂಥ ದೊಡ್ಡ ಪ್ರತಿಭೆಗಳಾಗಲಿ, ಸಿನಿಮಾ ಕಲಾವಿದರಾಗಲಿ, ಅವರೆಲ್ಲ ಬರೆದಿರ್ತಕ್ಕಂಥ ಪತ್ರಗಳನ್ನು ನೋಡಿದರೆ ನಿಮಗೆ ನೋಡಿರಿ, ರಾಜ್ಯ ಸರ್ಕಾರದಿಂದ ಏನಾದರೂ ಒಂದು ವಿಶೇಷ ಸನ್ಮಾನ ಗುರುತಿಸ್ತಕ್ಕಂಥ ಕೆಲಸ ಈಗಾಗಲೇ ಆಗಬೇಕಾಗಿತ್ತು. ಅದು ಆಗಿಲ್ಲ. ಮುಂದೆ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ನಿಮ್ಮನ್ನು
ಪರಿಗಣಿಸಿದರೆ ಏನಾಗಿದೆ, ಒಬ್ಬ ಯೋಗ್ಯ ಸಮರ್ಥ ಏನದೆ ಕಲಾವಿದನಿಗೆ ಏನಾಗ್ತದೆ, ಭಾಳ ಪ್ರೋತ್ಸಾಹ ಕೊಟ್ಟಂಗನಾಗ್ತದೆ, ಬೆಳೆಸಿದಂಗನಾಗ್ತದೆ, 4 ಜನರಿಗೆ ಪರಿಚಯ ಮಾಡಿದಂಗನೂ ಆಗ್ತದೆ ಅಂಥೇಳಿ ನಮ್ಮದು ಒಂದು ಅನಿಸಿಕೆ ಇದೆ. ಕೊನೆಯದಾಗಿ ಸರ್, ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಹೇಳ್ರಿ? ನನಗೆ 4 ಹೆಣ್ಣು ಹುಡುಗಿಯರಿದ್ದಾರೆ. ಹಾಂ, ಅವರು ಏನೋ ಕಲಿತಾ ಇದ್ದಾರೆ ಸರ್. 3 ಜನ ಕಲಿತಾ ಇದ್ದಾರೆ. 4 ಜನ ಕಲಿತಾ ಇದ್ದಾರೆ. ಏನೇನು ಕಲಿಸಿದ್ರು? ಈಗ ನನ್ನ ಹಿರಿಯ ಮಗಳ ಬಗ್ಗೆ BMS ಮಾಡ್ತಾ ಇದ್ದಾಳೆ. ಹಾಂ, ಮೆಡಿಕಲ್. ಆಕಿ ಮನೆಯಲ್ಲಿ ಕೂತ್ಕೊಂಡು ನೀಟ್ ಓದಿದ್ಲು. ಆಕಿಂದು ಗೌರ್ಮೆಂಟ್ ಕೊಟ್ಟದಾಗ ಸೀಟ್ ಸಿಗ್ತಾ ಇದ್ದಾಳೆ ಸರ್. 2ನೇದಕ್ಕೆ ಏನದ BSc ಮಾಡ್ತಾ ಇದ್ದಾಳೆ. 3ನೇದಕ್ಕೆ ಈ ಸಲ ಆಕಿಂದು ಸೆಕೆಂಡ್ ಇಯರ್ ಸೈನ್ಸ್ ಮುಗಿದದ, 94 ಮಾಡಿದ್ದಾಳೆ ಆಕಿ. ಅಲ್ಲ, ಚಲೋ ಎಜುಕೇಷನ್ ಕೊಟ್ಟಿರಲ್ಲ ಸರ್, ಇಷ್ಟೆಲ್ಲ ಕಷ್ಟ. 4ನೇದಕ್ಕೆ ಒಬ್ಬಕ್ಕಿದ್ದಾಳೆ SSLC ಈ ವರ್ಷ ಇದ್ದಾಳೆ ಸರ್. 4 ಜನರಿಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದೀನಿ. ಟೋಟಲಿ ಇದೆಲ್ಲ ನಿಮ್ಗೆ ಖುಷಿ ನೀಡ್ಯದ? ಸಂತೋಷ, ತುಂಬ ಸಂತೋಷ ಆಗಿದೆ ಸರ್. ನನ್ನ ಜೀವನನೇ ಇದಕ್ಕೆ ಹಚ್ಚಿಬಿಟ್ಟೆ ನಾನು ಪೂರ್ತಿ. ಬೇರೆ ಮತ್ತು ನನಗೆ ಯಾವುದೂ ಚಟ ಇಲ್ಲ, ಬೇರೆ ಯಾವುದೇ ನನ್ನ ಕೆಲಸಗಳಿಲ್ಲ. ನಾನು ಹೊಂಟ್ರೆ ಕೆಲಸ ಇದ್ದರೆ ಕೆಲಸ ಮಾಡ್ತೀನಿ, ಇಲ್ಲಾಂದ್ರೆ ಏನಾರು ಚಿತ್ರ ಬರ್ಕೋತ ಕುಂದಿರ್ತೀನಿ ನಾನು. ಒಟ್ಟಾರೆ ನನಗೆ ವರ್ಕ್ ಬೇಕು, ಕೈಯಾಗ ಖಾಲಿ ಕುಂದ್ರಾಗ ನನಗೆ ಆಗೋದಿಲ್ಲ. ಕೆಲಸ ಇದ್ದರೆ ಮಾತ್ರ ನಾನು ಸಂತೋಷ. ವೃತ್ತಿ ಆಯಿತು, ವೃತ್ತಿ ನಂತರ ಪ್ರವೃತ್ತಿ ಯಾವುದಲ್ಲ, ಇವೆಲ್ಲ ಬ್ಯಾಲೆನ್ಸ್ ಏನದೆ ಮಾಡ್ಕೊತ ಹೋಗ್ತಿದ್ರಿ ಸರ್. ಕೊನೆಯದಾಗ ನಾನು ಹೇಳ್ತಾ ಇದ್ದೀನಿ ಇಷ್ಟೇ, ನಿಮ್ಮ ಈ ಎಲ್ಲವೂ ಕಲಾ ಚಿತ್ರಗಳನ್ನು ನೋಡಿಕೊಂಡು, ಯಾಕಂದರೆ ನಾನು ಬೆರಗಾಗಿದ್ದಲ್ದೇ ಈ ಫೇಸ್ಬುಕ್ ಮುಖಾಂತರ ವೀಕ್ಷಕರು ಇದನ್ನು ನೋಡಿ ನನ್ನ ತಾಳಿಕೋಟೆಯಲ್ಲಿ ಇಂಥ ಒಬ್ಬ ಕಲಾವಿದ ಇದ್ದಾನೆ ಅಂಥೇಳಿ ಅವರೆಲ್ಲರಿಗೂ ಅನ್ನಿಸ್ಲಿ, ಅಥವಾ ಇದು ಅವರಿಗೆ ಬೆರಗನ್ನು ಉಂಟು ಮಾಡೋದರಲ್ಲಿ ಕೂಡ ಯಾವುದೇ ಸಂಶಯವಿಲ್ಲ ಅಂಥೇಳಿ ನನ್ನ ಒಂದು ಅನಿಸಿಕೆ ಇದೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಕ್ತ ಮಾಡ್ತಾರೆ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತಿನ ದಿವಸ ನೀವು ನಮ್ಮ ಮನೆಗೆ ಬಂದು ನನ್ನ ಸಂದರ್ಶನಕ್ಕೋಸ್ಕರ ನಮ್ಮ ಮನೆಗೆ ಬಂದಿದ್ದಕ್ಕೆ ನಿಮ್ಗೆ ತುಂಬ ಅಭಿನಂದನೆಗಳು ಸರ್. ಧನ್ಯವಾದ. ದೊಡ್ಡ ಕಾರ್ಯ ಮಾಡ್ತಾ ಇದ್ದೀರಿ. ಎಲೆಮರೆಕಾಯಿ ಇದ್ದಂಥ ಪ್ರತಿಭೆಗಳನ್ನು ಗುರುತಿಸಿ ಅವ್ರಿಗೆ ವೇದಿಕೆಗೆ ತಂದು ಜನರು ಅದು ನಮ್ಮ ಕೆಲಸ ಮಾಡಬೇಕು. ಈ ಕೆಲಸ ನನಗೆ ತುಂಬ ಸಂತೋಷ ತಂದಿದೆ. ನೀವು ನಮ್ಮ ಮನೆಗೆ ಬಂದಿದ್ದು ಇವತ್ತಿನ ದಿವಸ. ಧನ್ಯವಾದಗಳು.